ವಂಶದ ಪೂಜ್ಯ ಹಾಗೂ ಗೌರವಾನ್ವಿತ ಸಂಸ್ಕಾರಗಳು ಪ್ರತಿ ಹಂತದಲ್ಲೂ ನಮ್ಮನ್ನು ಅವಮಾನಿಸುವ ಮತ್ತು ನಮ್ಮ ಭಾವನೆಗಳಿಗೆ ನೋವುಂಟು ಮಾಡುವ ಸಾಹಿತ್ಯ ಮತ್ತು ಪುರಾಣ ಕಥೆಗಳು ಮತ್ತು ಚಲನಚಿತ್ರಗಳಿಂದ ಪ್ರವಚನಗಳಿಂದ ದಾಳಿಗೊಳಗಾಗುತ್ತಿರುವ ಸಂದರ್ಭದಲ್ಲಿ ಅಂತಹ ದಾಳಿಗಳನ್ನು ಎದುರಿಸಲು ಪರಿಣಾಮಕಾರಿ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಇದು. ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತು ಈ ವಿಚಾರದ ಬಗ್ಗೆ. ಎಲ್ಲಿ ಯಾವುದೇ ಪ್ರವಚನಕಾರರಾಗಲಿ ಮುಂತಾದ ಆಧ್ಯಾತ್ಮಿಕ ಪ್ರವಚನಗಳಲ್ಲಾಗಲಿ ಒಂದು ಸಿನಿಮಾಗಳಲ್ಲಾಗಲಿ ನಮ್ಮ ಪ್ರಭಾವವನ್ನು ಅವರು ಕಡಿಮೆ ಮಾಡುತ್ತಾ ಅವರು ಅದನ್ನ ಜನಗಳಿಗೆ ಮುಟ್ಟುವ ಹಾಗೆ ಮಾಡ್ತಾರೆ. ಯಾಕಂದ್ರೆ ನಮ್ಮ ವಿಶ್ವಕರ್ಮ ಮಹೋತ್ಸವ ಇಲ್ಲ ಅಂದ್ರೆ ಇಡೀ ಇಲ್ಲ ಅಂತ ಸಂಸ್ಕೃತಿಗೆ ಅಂದ್ರೆ ನಾಗರಿಕ ಸಮಾಜ ಸೃಷ್ಟಿ ರಚನೆ ಮಾಡೋದಕ್ಕೆ ಕಾರಣಭೂತರಾಗಿರುವಂತಹ ಈ ವಿಶ್ವಕರ್ಮ ಒಂದು ವಂಶವನ್ನು ಮರೆಮಾಚಲಿಕ್ಕೆ ಅಂದ್ರೆ ಅದೊಂದು ಯಾರಿಗೂ ಗೊತ್ತಾಗಬಾರ್ದು ನಮ್ಮ ಬಗ್ಗೆ ಅನ್ನೋ ವಿಚಾರದಲ್ಲಿ ಒಂದಷ್ಟು ಶ್ರದ್ಧೆ ತಗೊಂಡು ಅದನ್ನ ಯಾರು ಗೊತ್ತಿಲ್ದಂಗೆ ಮಾಡಿದ್ದಾರೆ. ಮತ್ತೆ ಎಲ್ಲಿ ಯಾವುದೇ ಪ್ರವಚನದಲ್ಲಿ ಕೂಡ ಇವರು ಶೂದ್ರರು ಅಂತ ಇಡೀ ದೇಶದಾದ್ಯಂತ ನಮ್ಮ ಬರೀ ಕರ್ನಾಟಕ ಅಲ್ಲ, ದೇಶದಾದ್ಯಂತ ಇದೇ ರೀತಿ ನಾವು ಆ ರೀತಿ ಪರಿಸ್ಥಿತಿಗಳು ಎದುರಾಕೊಂಡು ಬರಬೇಕಾಗ್ತಾ ಇದೆ. ಕೆಲವು ಕಡೆ ನಾವು ಆಂಧ್ರ ತೆಲಂಗಾಣ ಆ ಕಡೆಯಲ್ಲಿ ನಾವು ಹೋರಾಟ ಮಾಡಿ ಅವ್ರನ್ನ ಕ್ಷಮಾ ಬೇಡುವಂತ ಸ್ಥಿತಿಗೆ ತಂದು ಕ್ಷಮಾಪಣೆ ಕೂಡ ಬೇಡಿಸಿದ್ದೇನೆ. ಆದ್ರೆ ಅವರು ನಾಯಿ ಬಾಲ ಡುಂಕು ಅನ್ನೋ ರೀತಿ ಮತ್ತೆ ಮತ್ತೆ ಯಾರೋ ಹೊಸಬ್ರು ಬರ್ತಾರೆ, ಅವರಿಗೆ ಇದೇ ರೀತಿ ಮಾಡ್ತಾ ಇರ್ತಾರೆ. ನಾವು ಈ ರೀತಿ ಮುಂದುವರೆದು ಬೆಳೆಯಬೇಕು. ನಾವು ಯಾವ ರೀತಿ ಮುಂದುವರೆದು ಬೆಳೆಯಬೇಕು, ಯಾವ ರೀತಿ ವೈದಿಕ ಧಾರ್ಮಿಕ ಆಚರಣೆಯತ್ತ ತಿರುಗಿಸಬೇಕು. ನಮ್ಮ ಹಿಂದಿನ ಪೀಳಿಗೆಯವರು ವೇದ ಕಾಲದಿಂದಲೂ ನಾಗರಿಕ ಸಮಾಜ ಸ್ಥಾಪನೆಗಾಗಿ ದುಡಿದು ಮಾಡುತ್ತಿರುವ ಸೇವೆಗಳ ತ್ಯಾಗಗಳ ಕುರಿತು ನಮ್ಮ ಕರ್ನಾಟಕ ಹಾಗೂ ಭಾರತ ಜನತೆಗೆ ತಿಳಿ ಹೇಳುವ ಕರ್ಮಗಳೇನು ಅಂತ ನೋಡಿ. ಇದು ಮುಂದುವರಿಸಿರೋದು ಹಂಗೆ ನೀವೇ ಎತ್ತಬೇಕದು. ಓಕೆ. ಈ ಇದಕ್ಕೆ ನಾವು ಇದನ್ನ ಸರಿಪಡಿಸೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ವೈಶ್ವಕರ್ಮನ ಧಾರ್ಮಿಕ ಪರಿಷತ್ ಎಂಬ ಸಂಸ್ಥೆಯನ್ನು ಪ್ರಾರಂಭ ಮಾಡ್ಬೇಕಂತ ಒಂದು ನಿರ್ಧಾರ ತಗೊಂಡು ನಾವು ಮುಂದಕ್ಕೆ ಬಂದಿದ್ದೇವೆ. ಆಂಧ್ರ ತೆಲಂಗಾಣದಲ್ಲಿ ಇದರ ಕುರಿತು ಆಲ್ರೆಡಿ ಚಟುವಟಿಕೆ ಶುರು ಮಾಡಿದ್ದೀವಿ. ಈಗ ಕರ್ನಾಟಕದಲ್ಲಿ ಬುಧವಾರ ಸ್ಟಾರ್ಟ್ ಮಾಡಿದೆ ಗ್ರೂಪ್. ಇದು ಆಕ್ಚುಲಿ ವಾಟ್ಸಪ್ ಗ್ರೂಪ್ ಇಲ್ಲಿಗೆ ಸೀಮಿತ ಆಗಲ್ಲ. ಇದು ಸಂಸ್ಥೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾವು ಇದನ್ನ ಹಳ್ಳಿ ಕಡೆಯಿಂದನೂ ಸಿಟಿ ಲೆವೆಲ್ ವರೆಗೂ ಇದನ್ನ ಎಲ್ಲರಿಗೂ ಮನಮುಟ್ಟಿ ಎಲ್ಲರಿಗೂ ಚೇಂಜ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ನಮ್ಮ ಮಠಗಳು ಪೀಠಗಳು ಕೂಡ ಒಗ್ಗೂಡಿಸಿಕೊಂಡು ಅವರ ಸ್ವಾಮಿಗಳ ಆಶೀರ್ವಾದ ತಗೊಂಡು ನಾವು ಮುಂದಕ್ಕೆ ಹೋಗೋದು. ಒಂದು ಸಂಘಟನೆ ಸ್ಥಾಪಿಸುವುದು ಮತ್ತು ಈ ಸಂಘಟನೆಯ ಮೂಲಕ ಹೋರಾಟವನ್ನು ಮುಂದುವರಿಸುವುದು, ಸನಾತನ ಹಿಂದೂ ಧರ್ಮವನ್ನು ಯಾವ ರೀತಿ ವೈದಿಕ ಆಚರಣೆಗಳನ್ನು ಮುಂದುವರಿಸುತ್ತಾ ನಮ್ಮ ವೈದಿಕ ಧರ್ಮವನ್ನು ರಕ್ಷಣೆ ಮಾಡಬೇಕು ಎಂಬುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ. ಈ ನಾಗರಿಕ ಸಮಾಜದಲ್ಲಿ ನಾವೆಲ್ಲರೂ ನಮ್ಮ ಅಂದ್ರೆ ಪರಮಪಿತ ವಿಶ್ವಕರ್ಮನ ಮಕ್ಕಳಾಗಿದ್ದೇವೆ. ಅಂದ್ರೆ ಸೃಷ್ಟಿಕರ್ತ ಪರಮಾತ್ಮ ಪ್ರಜಾಪತಿ ಆಗಿರುವ ವಿಶ್ವಕರ್ಮ ಸೃಷ್ಟಿಯಲ್ಲಿರುವ ವರ್ಗಗಳಲ್ಲಿ ನಮ್ಮದೊಂದು ವರ್ಗ. ಅಂದ್ರೆ ವರ್ಗಗಳಂದ್ರೆ ದೇವತಾ ಪಕ್ಷಿ ವರ್ಗ, ಪ್ರಾಣಿ ವರ್ಗ, ಗಂಧರ್ವ, ಕಿನ್ನರ, ಕಿಂಪುರುಷ ಮುಂತಾದ ವರ್ಗಗಳಲ್ಲಿ ನಮ್ದು ಮಾನವ ವರ್ಗ. ಅದರಲ್ಲಿ ಕೂಡ ವಿಶ್ವಕರ್ಮ ಎಂಬುದು ಒಂದು ವರ್ಗ. ಇದು ಜಾತಿ ಅಲ್ಲ, ಒಂದು ವರ್ಗ ಅಂತ ನಾವು ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ಹೇಳೋದಕ್ಕಲ್ಲ, ನಿರೂಪಣೆ ಮಾಡ್ತೀವಿ ನಾವು. ವೈದಿಕ ಸಾಹಿತ್ಯದ ಅನುಸಾರ ನಮ್ಮ ವೈಶ್ವಕರ್ಮನ ವರ್ಗ ಅತಿ ಶ್ರೇಷ್ಠವಾದದ್ದು ಮತ್ತು ಈ ವರ್ಗದವರೇ ಬ್ರಾಹ್ಮಣರು ಎಂಬುದು ವೈದಿಕ ಇತಿಹಾಸ ಸಾಹಿತ್ಯದಿಂದ ತಿಳಿದು ಬರುವ ಸತ್ಯವಾಗಿದೆ. ಅಂದ್ರೆ ಯಾರೋ ವಿಶ್ವಕರ್ಮ ವಂಶಿಕರಿದ್ದಾರೋ ಅವರೇ ವಿಜ್ಞಾನಿಗಳು ಮತ್ತು ಬ್ರಾಹ್ಮಣರು, ಸೃಜನಕರ್ತರು ಅಂದ್ರೆ ಸೃಷ್ಟಿಕರ್ತರು ಈ ವಿಚಾರ ಎಲ್ಲಿ ಸಿಗುತ್ತೆ? ನಮಗೆ ವೇದಗಳಲ್ಲೇ ಸಿಗುತ್ತದೆ. ನಮ್ಮ ಪೂರ್ವ ವೈಭವವನ್ನು ಮತ್ತೆ ಸ್ಥಾಪಿಸಲು ಪಡೆಯಲು ನಾವು ಪ್ರಬಲವಾದ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಆದರೆ ಕೆಲವರಿಗೆ ನಮ್ಮ ಸಮಾಜಕ್ಕಾಗಿ ಹೋರಾಡಲು ಅವರವರ ವೃತ್ತಿಪರ ಒತ್ತಡ, ಉದ್ಯೋಗದ ರೀತಿಯ, ಅವರವರ ವಿಧಿ ನಿರ್ವಹಣೆಯ ರೀತಿಯ ಸಮಯ ಇಲ್ಲದಿರಬಹುದು. ಆದರೆ ಎಲ್ಲರಿಗೂ ನಮಗೆ ಸಮಾಜದಲ್ಲಿ ಗೌರವ ಸಿಗಬೇಕೆಂಬ ಮಹತ್ವಾಕಾಂಕ್ಷೆ ಇರುತ್ತದೆ. ಎಲ್ಲರ ಮನಸ್ಸಲ್ಲಿ ಇರುತ್ತೆ, ಇದು ನಾವು ಸಮಾಜಕ್ಕಾಗಿ ಏನೋ ಮಾಡ್ಬೇಕು, ನಮ್ಮ ಪೂರ್ವವೈಭವ ತರಬೇಕು, ನಮ್ಗೆ ಎಲ್ಲರೂ ಗೌರವ ಕೊಡಬೇಕು, ನಾವೇ ಬ್ರಾಹ್ಮಣರು ಎಂಬುದನ್ನ
ಜನಗಳು ಗುರ್ತಿಸಬೇಕೆಂದು ಮನಸ್ಸಲ್ಲಿರುತ್ತೆ. ಆದ್ರೆ ಅದನ್ನ ಹಾಗೆ ಮುಂದಕ್ಕೆ ಅಂದ್ರೆ ಸಮಯ ಸಿಗಲ್ಲ. ಇಂತಹ ಮಹಾನ್ ಮತ್ತೆ ನಮ್ಮ ಪೂರ್ವ ಹಿಂಪಡೆಯಲು ಈ ಸಂಘಟನೆ ಎಲ್ಲರ ಪರವಾಗಿ ಹೋರಾಟವನ್ನು ನಡೆಸಲು ಸಹಾಯ ಮಾಡುತ್ತದೆ. ಸಂಸ್ಥೆ ಶಿಕ್ಷಣವನ್ನು ಕೊಟ್ಟು ಆಯ್ಕೆ ಮಾಡುವ ಕೆಲವರನ್ನು ಒಳಗೊಂಡಿದೆ. ಅಂದ್ರೆ ಇದಕ್ಕಾಗಿ ಒಂದು ಟೀಮ್ ರೆಡಿ ಮಾಡುತ್ತೆ. ಟೀಮ್ ಅಂದ್ರೆ ಪ್ರತಿ ಜಿಲ್ಲಾ ಲೆವೆಲ್ ಅಲ್ಲಿ ಕೂಡ ಒಂದು ಆಫೀಸ್ ಇರುತ್ತೆ. ಆಫೀಸಲ್ಲಿ ಕೆಲವರು ನಮ್ಮ ನಮ್ಮ ಹುಡುಗರಿಗೆ ಶಿಕ್ಷಣ ಕೊಟ್ಟು ಅವರಿಗೆ ಜಾಬ್ ಕೊಟ್ಟು ಅಂದ್ರೆ ಉದ್ಯೋಗ ಕೊಟ್ಟು ಅವ್ರಿಗೆ ಸಂಬಳ ಕೊಡು ಆ ರೀತಿ ಕೊಟ್ಟು ಅವ್ರ ಜೊತೆ ಈ ಕೆಲಸ ಮಾಡಿಸ್ತೀವಿ. ಯಾಕಂದ್ರೆ ಸುಮ್ನೆ ಏನೋ ಜಾಬ್ ಕೊಟ್ಬಿಟ್ಟು ಮಾಡಕ್ಕಾಗಲ್ಲ. ಅದು ನಾವು ಯಾವ ರೀತಿ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ಯಾವ ಅಂಶಗಳನ್ನ ಅದು ಒಳಗೊಂಡಿರ್ಬೇಕು, ಅದಕ್ಕೆ ಆಧಾರ ಸಹಿತ ಎಲ್ಲೆಲ್ಲಿ ಆಧಾರ ಪುರಾವೆಗಳು ತೋರಿಸಬೇಕು, ಇವೆಲ್ಲ ಅವ್ರಿಗೆ ಒಂದು ಬುಕ್ಲೆಟ್ ಪ್ರಿಂಟ್ ಮಾಡಿ ಕೊಟ್ಟು, ಮತ್ತೆ ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು. ಟ್ರೈನಿಂಗ್ ಕೊಡ್ತೀವಿ. ಯಾರ ಜೊತೆ ಹೇಗೆ ಮಾತಾಡ್ಬೇಕು, ಎಲ್ಲಾ ರೀತಿ ಮನಸ್ಕರಿರ್ತಾರೆ ಸಮಾಜದಲ್ಲಿ. ಓದಿದವರಿರ್ತಾರೆ, ಓದದೇ ಇರೋರಿರ್ತಾರೆ. ಇಂಥ ಎಲ್ಲಾ ರೀತಿ ಮನಸ್ಕರನ್ನ ನಾವು ಒಂದು ಏನಂದ್ರೆ ಅದು ಎಲ್ಲ ಒಗ್ಗೂಡಿಸಿ ಅವ್ರ ಜೊತೆ ಒಪ್ಪಿಸಬೇಕಾಗುತ್ತೆ. ನಾವು ಏನ್ ಮಾಡ್ತಾ ಇದ್ದೀವಿ, ಇದಕ್ಕೆ ನೀವು ಬನ್ನಿ, ನಿಮ್ ಸಹಾಯ ಬೇಕು, ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕೆಂಬ ಉದ್ದೇಶದಿಂದ ಒಪ್ಪಿಸಬೇಕಾಗುತ್ತೆ. ಈ ರೀತಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ನಂತರ ಇದು ಶಿಕ್ಷಣ ಕೊಟ್ಟು ಆಯ್ಕೆ ಇದಕ್ಕೂ ರಿಕ್ರೂಟ್ಮೆಂಟ್ ಇರುತ್ತೆ. ಇಂಟರ್ವ್ಯೂ ಮೂಲಕ ಅವ್ರಿಗೆ ಕರಿತೀವಿ. ಕರೆದು ಅವ್ರಿಗೆ ಪೋಸ್ಟ್ ಕೊಡ್ತೀವಿ. ನಮ್ಮ ಪರಿಷತ್ತಿನ ಕಾರ್ಯಸೂಚಿ ಮೊದಲನೇದು, ಸನಾತನ ವೈದಿಕ ಧರ್ಮವನ್ನು ಪ್ರಚಾರ ಮಾಡುವ ಮೂಲಕ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಜಗತ್ತಿಗೆ ತೋರಿಸುವುದು ಮತ್ತು ಧಾರ್ಮಿಕ ಮತಾಂತರಗಳನ್ನು ತಡೆಯುವುದು. ವಿಶ್ವಕರ್ಮ ಅಂದ್ರೆ ಸನಾತನ ವೈದಿಕ ಧರ್ಮ ನೋಡಿ, ನಾನು ಹಿಂದೂ ಅಂತ ಬರ್ದಿಲ್ಲ. ಹಿಂದೂ ಅಂತ ಯಾಕೆ ಬರ್ದಿಲ್ಲ ಆಮೇಲೆ ಹೇಳ್ತೀನಿ. ಅದ್ರ ಬಗ್ಗೆ ತುಂಬಾ ಕಾಂಟ್ರವರ್ಸಿ ಇದೆ. ಕೆಲವರು ಹಿಂದೂ ಅಂದ್ರೆ ಒಪ್ಪಲ್ಲ, ಸನಾತನ ವೈದಿಕ ಧರ್ಮ ಅಂತಾನೆ ವಾದನೆ ಮಾಡ್ತಾರೆ. ಸನಾತನ ವೈದಿಕ ಧರ್ಮ ಅಂದ್ರೆ ಸನಾತನ ಅಂದ್ರೆ ಅತಿ ಹಿ ಪುರಾತನವಾದದ್ದು ಅಂತ. ಈ ವೈದಿಕ ಧರ್ಮ ಶ್ರೇಷ್ಠತೆ, ಯಾಕಂದ್ರೆ ಶ್ರೇಷ್ಠತೆ ಅಂದ್ರೆ ಇಲ್ಲಿ ನಮ್ಮಲ್ಲಿ ಜಾತಿ ಇವೆಲ್ಲ ತೋರಿಸಿದ್ದಾರೆ ಪುರಾಣಗಳಲ್ಲಿ. ಸನಾತನ ವೈದಿಕ ಧರ್ಮ, ವೇದ ಧರ್ಮದಲ್ಲಿ ಜಾತಿಗಳೇ ಇಲ್ಲ. ಎಲ್ಲ ಮಾನವರು. ಅದರಲ್ಲಿ ಕೆಲವು ವಂಶಗಳಿದ್ದಾವೆ ಅಷ್ಟೇ ವಿನ ಜಾತಿಗಳಿಲ್ಲ. ಈಗ ನಮ್ಮ ಜಾತಿ ಧರ್ಮವನ್ನು ಅಂದ್ರೆ ನಮ್ಮ ಸನಾತನ ಧರ್ಮವನ್ನು ಪ್ರಚಾರ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ನಮ್ಮ ಈ ಸನಾತನ ಧರ್ಮದ ಪ್ರಭಾವವನ್ನು ತಿಳ್ಕೊಂಡು ಅವರು ಇತರ ಮತಗಳಿಗೆ ಅಂದ್ರೆ ಕ್ರಿಶ್ಚಿಯಾನಿಟಿ ಇತರ ಮತಗಳಿದ್ದಾವೆ, ಅದಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಮಾಡಿಸ್ಕೊಳ್ತಾ ಇದ್ದಾರೆ, ಇದ್ ಮಾಡ್ತಾ ಇದ್ದಾರೆ. ಅವ್ರ ವೀಕ್ನೆಸ್ ಅನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದನ್ನ ನಾವು ತಡೆಯೋದಕ್ಕೆ ಇದೊಂದು ಪ್ರಯೋಜನಕಾರ ಆಗುತ್ತೆ. ವಿಶ್ವಕರ್ಮ ಬ್ರಾಹ್ಮಣ ವಂಶದ ಹಿಂದಿನ ವೈಭವವನ್ನು ಮರಳು ತರುವ ಹಂತದಲ್ಲಿ ಸಂಧ್ಯಾನುಷ್ಠಾನ, ಅಗ್ನಿಹೋತ್ರಂತಹ ದೈನಂದಿನ ಆಚರಣೆಗಳನ್ನು ತರಬೇತಿ ನೀಡುವುದು. ಈ ಮೊದಲನೇ ಪಾಯಿಂಟ್ ಅಲ್ಲಿ ಮತಾಂತರ ಅಂದಾಗ ಇಲ್ಲಿ ಬರೀ ಬ್ರಾಹ್ಮಣ ವಿಶ್ವಕರ್ಮ ವಂಶಸ್ಥರೇ ಅಲ್ಲ, ಎಲ್ಲರೂ ಕೂಡ ಇದು ಸನಾತನ ಧರ್ಮ ಕೆಲಕ್ಕೆ ಆ ರೀತಿ ಎಲ್ಲರನ್ನ ನಾವು ಒಗ್ಗೂಡಿಸ್ಕೊಂಡು ಮತಾಂತರವನ್ನು ನಾವು ನಿಲ್ಲಿಸಬೇಕಾಗುತ್ತೆ. ಮತ್ತೆ ಅಗ್ನಿಹೋತ್ರ ಮುಂತಾದ ನಮ್ಮ ವೈಶ್ವಕರ್ಮನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತೆ ಎಲ್ಲ ಸದಸ್ಯರಿಗೆ ಆ ಶಿಕ್ಷಣ ಕೊಡುತ್ತಾ ಅಗ್ನಿಹೋತ್ರಿ ಅಂತ ನಿತ್ಯ ಅಗ್ನಿಹೋತ್ರ ಅಂತ ಒಂದು ವಿಧಿ ಇದೆ. ಅದನ್ನ ಹೇಳ್ಕೊಡುತ್ತಾ ಗುರುಮಂತ್ರ ದೀಕ್ಷೆ ನೀಡುವುದಕ್ಕ ಮೂಲಕ ಅವರೆಲ್ಲರಿಗೂ ಶಕ್ತಿವಂತರಾಗಿ ಮಾಡ್ಬೇಕು. ಎಲ್ಲರಿಗೂ ಗುರುಗಳು ಇರ್ತಾರೆ, ಇಲ್ದಿದ್ದ ಯಾರಿಗೆ ಈ ಗುರು ಇರಲ್ವೋ ಅವ್ರಿಗೆ ಗುರು ದೀಕ್ಷೆ ಕೊಡ್ತೇವೆ. ಆ ರೀತಿ ಆ ನಾವು ಮುಂದೆ ನಮ್ಮ ವೈದಿಕ ಸಂಸ್ಕೃತಿಯನ್ನು ಉತ್ತೇಜಿಸುವುದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ವೈದಿಕ ಮತ್ತು ವೈಶ್ವಕರ್ಮನ ಸಾಹಿತ್ಯದ ಪ್ರಚಾರಕ್ಕಾಗಿ ಕರಪತ್ರಗಳನ್ನು ಮುದ್ರಿಸಲು, ವೇದದಲ್ಲಿರುವ ವೈದಿಕ ಸಾಹಿತ್ಯ ಕಥೆಗಳನ್ನು ಮತ್ತು ಪರಮಾತ್ಮ ವಿಶ್ವಕರ್ಮ ವಿಭೂತಿ ಹಾಗೂ ಗುಣಲಕ್ಷಣಗಳನ್ನು ಪ್ರಸ್ತುತಪಡಿಸಲು ಮತ್ತು ಶಾಲಾ ಮಕ್ಕಳೊಂದಿಗೆ ಸ್ಪರ್ಧೆಗಳನ್ನು ನಡೆಸಲು ಮತ್ತು ಬಹುಮಾನಗಳನ್ನು ನೀಡಲು ಶಾಲೆಗಳಿಗೆ ಹೋಗಿ ಕೆಲವು ಯೋಜನೆಗಳನ್ನು ರೂಪಿಸುವುದು. ಇದು ವೈದಿಕ ಅಂದ್ರೆ ವೇದದಲ್ಲಿರುವಂತಹ ಸಾಹಿತ್ಯ, ಅದರಲ್ಲಿ ಮುಖ್ಯವಾಗಿ ವಿಶ್ವಕರ್ಮ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ತುಂಬಾ ಜನಕ್ಕೆ ನಮ್ಮವರಿಗೆ ಗೊತ್ತಿಲ್ಲ. ಅಂತದ್ರಲ್ಲಿ ಬೇರೆ ಜನಕ್ಕೆ ಹೆಂಗ್ ಗೊತ್ತಾಗ್ತದೆ?
ಅದೇ ರೀತಿ ನಾವು ವಿಶ್ವಕರ್ಮ ಬಗ್ಗೆ ಹೇಳ್ತಾ ಇರೋದಂದ್ರೆ ಅದೊಂದು ಪ್ರೈವೇಟ್ ಅಂತಲ್ಲ. ವೇದದಲ್ಲಿರುವ ಒಂದು ರಹಸ್ಯ ಅದು. ವೇದದಲ್ಲಿ ಪರಮಾತ್ಮ ಎಂಬ ಆ ದೇವರು ಅವರು ವಿಶ್ವಕರ್ಮ ಒಬ್ಬರೇ ಅಂತ ವೇದಗಳು ಹೇಳ್ತಾ ಇದ್ದಾವೆ. ಎಲ್ಲ ದೇವತೆಗಳಿಗೆ ತಂದೆ ಆಗಿರ್ತಾರೆ. ಇದಕ್ಕಾಗಿ ಬಲಪಡಿಸುವ ಸೂಕ್ತಗಳು ಕೂಡ ಸಾಕಷ್ಟಿದ್ದಾವೆ. ಒಂದು ಪುರುಷ ಸೂಕ್ತ, ನಾಸದಿ ಸೂಕ್ತ, ವಿಶ್ವಕರ್ಮ ಸೂಕ್ತ, ಬ್ರಹ್ಮಣಸ್ಪತಿ ಸೂಕ್ತ, ಬೃಹಸ್ಪತಿ ಸೂಕ್ತ ಇಂತ 5 ಪಂಚ ಸೂಕ್ತಗಳು ಪ್ರಧಾನವಾಗಿರುತ್ತೆ. ಇದರಲ್ಲಿ ವಿಶ್ವಕರ್ಮ ವೈಭವವನ್ನು ಅಂದ್ರೆ ವಿಭೂತಿಗಳು, ವೈಭವಗಳು ಅದು ಮತ್ತೆ ವಿಶ್ವಕರ್ಮನೇ ಪರಮಾತ್ಮ. ಎಲ್ಲ ದೇವತೆಗಳು ಕೂಡ ಅವರ ಸಂತಾನ, ಅವ್ರ ಮಕ್ಕಳನ್ನು ರೀತಿ ದೇವತೆಗಳೆಲ್ಲ ಮನುಷ್ಯರು ಎಲ್ಲ ಇಡೀ ಜೀವಕೋಟಿ ಆ ವಿಶ್ವಕರ್ಮ ಪರಮಾತ್ಮನ ಮಕ್ಕಳೇ ಆಗಿರ್ತೀವಿ, ಅವ್ರ ಸಂತಾನ ಆಗಿರ್ತೀವಿ. ಆ ರೀತಿ ಇಂತಹ ಈ ರೀತಿ ಈ ಈ ಭಾವನೆಗೆ ಬಲಪಡಿಸುವ ಕೆಲವು ಕಥೆಗಳು ವೇದಗಳಲ್ಲಿದ್ದಾವೆ. ಅವೆಲ್ಲ ನಾವು ಪ್ರಚಾರ ಮಾಡುವ ಮೂಲಕ ಕೆಲವು ಮಂತ್ರಗಳು ಶಾಲಾ ಮಕ್ಕಳ ಇದೆಲ್ಲ ವೈದಿಕ ಸಾಹಿತ್ಯವನ್ನು ಶಾಲಾ ಮಕ್ಕಳಿಗೆ ಪರಿಚಯ ಮಾಡಬೇಕೆಂಬ ಉದ್ದೇಶದಿಂದ ಅವರಲ್ಲಿ ಒಂದು ಸ್ಪರ್ಧೆಗಳನ್ನು ರೂಪಿಸಿ ಅದರಲ್ಲಿ ಯಾರು ಉತ್ತಮ ಇದು ನೋಡ್ತಾರೋ ಮ- ಉತ್ತಮವಾದ ಒಂದು ಅವರ ಅಭಿರುಚಿ ಇದು ಮಾಡ್ತಾರೋ ಟ್ಯಾಲೆಂಟ್ ತೋರಿಸ್ತಾರೋ ಅಂತವ್ರಿಗೆ ನಾವು ಅದೇ ಅತ್ಯುತ್ತಮ ಅಂದ್ರೆ ಒಳ್ಳೆಯ ಅವ್ರಿಗೆ ಉಪಯೋಗ ಪಡುವಂತಹ ಕೆಲವು ಉಡುಗೊರೆಗಳನ್ನು ಕಾಣಿಕೆಗಳನ್ನು ಕೊಡಬೇಕು. ಶಾಲೆಗಳಿಗೆ ಹೋಗಿ ನಾವು ಬಹುಮಾನ ಬರುತ್ತಂದ್ರೆ ಅವ್ರ ಮಕ್ಕಳು ತುಂಬಾ ಇಷ್ಟಪಟ್ಟು ಓದ್ತಾರೆ, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಕಿರು ವಯಸ್ಸಲ್ಲಿ ಮಕ್ಕಳು ಏನು ಓದಿರ್ತಾರೋ ಅದು ಆ ಮೈಂಡ್ ಅಲ್ಲಿ ಸ್ಟ್ಯಾಂಪ್ ಆಗ್ಬಿಡ್ತದೆ. ಅವ್ರು ಎಷ್ಟು ಬೆಳೆದ್ರು ಕೂಡ ಅದು ಈ ಪ್ರಾಯದಲ್ಲಿ ಕಲ್ತಿರುವುದನ್ನ ಅವ್ರು ಮರೆಯಕ್ಕಾಗಲ್ಲ. ಈ ಶಾಲೆಗಳಿಗೆ ಹೋದಾಗ ಎಲ್ಲಾ ಜನಾಂಗದ ಮಕ್ಕಳು ಇರ್ತಾರೆ. ಈ ವೈದಿಕ ಅಂಶಗಳ ಮೂಲಕದ ರೂಪದಲ್ಲಿ ನಾವು ವಿಶ್ವಕರ್ಮ ವಿಭೂತಿಗಳನ್ನು ಪ್ರಚಾರ ಮಾಡುವ ಮೂಲಕ ಅವರೆಲ್ಲರೂ ವಿಶ್ವಕರ್ಮ ಪರಮಾತ್ಮ ಅಂತ ತಿಳ್ಕೊಳ್ತಾರೆ. ಅದೇ ಸಮಯದಲ್ಲಿ ವಿಶ್ವಕರ್ಮ ಜನಾಂಗ ಮತ್ತು ಜಾತಿ ಅಂದ್ರೆ ಅವರ ಒಂದು ಗೌರವ ರೂಪದಲ್ಲಿ ಅವರು ಗೌರವ ಕೊಡೋದು ಶುರು ಮಾಡ್ತಾರೆ. ಇದೊಂದು ನಮಗೆ ಬಂದಿರುವಂತಹ ಪ್ರಯೋಜನ ಆಗುತ್ತೆ. ಅದು ಆಲ್ರೆಡಿ ಪ್ರಯತ್ನ ಮಾಡಿದ್ದೀನಿ, ನಮ್ಮ ಬೆಂಗಳೂರಲ್ಲೇ ಮಾಡಿದೆ. ಕೆಲವು ಶಾಲೆಗಳು ಒಪ್ಕೊಂಡಿದ್ದಾರೆ, HM ಅಂದ್ರೆ ಹೆಡ್ ಮಾಸ್ಟರ್ಗಳು ಒಪ್ಕೊಂಡಿದ್ದಾರೆ. ಈ ರೀತಿ ಇರುತ್ತೆ ಅಂದ್ರೆ ಅವ್ರು ಒಪ್ಕೊಂಡು ಇನ್ನೂ ನಾವು ಕಾರ್ಯಾಚರಣೆ ತಂದಿಲ್ಲ. ಒಂದ್ಸತಿ ಟ್ರಯಲ್ ಮಾಡೋಣ, ಹೋಗೋಣ, ಮಾತಾಡೋಣ ಅಂತ ಅನ್ಕೊಂಡು ಹೋಗಿ ಮಾತಾಡೋದಕ್ಕೆ ತುಂಬಾ ಖುಷಿ ಪಟ್ಟಿದ್ದಾರೆ. ನಮ್ಮ ಮಕ್ಕಳಿಗೆ ವೈದಿಕ ಪರಿಚಯ ಮಾಡೋದು ತುಂಬಾ ಒಳ್ಳೇದಾಗುತ್ತೆ. ಇದು ಯಾರು ಬರ್ತಾನೆ ಇಲ್ಲ, ನೀವು ಮಾಡ್ರಿ, ನಾವು ಅವಕಾಶ ಕೊಡ್ತೀವಿ. ಆ 10th ಕ್ಲಾಸ್ ಅವ್ರನ್ನ ಬಿಟ್ಬಿಟ್ಟು ಮಿಕ್ಕಿದ ಎಲ್ಲಾ ತರಗತಿಗಳು ಇದನ್ನು ಮಾಡೋಣ ಅಂತ ಈ ರೀತಿ ಹೇಳಿದ್ದಾರೆ. ಅದೇ ಆಗುತ್ತೆ. ಯಾಕಂದ್ರೆ ನನ್ನ ಚಿಕ್ಕ ಹಿನ್ನೆಲೆಯಲ್ಲಿ ಕೂಡ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಶಾಲೆಗೆ ಬಂದು ಇವೆಲ್ಲ ಮಾಡಿದ್ದಾರೆ. ಅದು ನಾವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದಕ್ಕೆ ಈ ಐಡಿಯಾ ನನಗೆ ಬಂದಿದೆ. ಮತ್ತೆ 3ನೇ ಪಾಯಿಂಟು, ನಮ್ಮಲ್ಲಿರುವ ಬಡತನದ ಕುಟುಂಬದಲ್ಲಿ ಇರುವ ಓದುತ್ತಿರುವ ಶೈಕ್ಷಣಿಕ ಸಹಾಯ ನಿಧಿ. ಕೆಲವರು ಬಡತನ ರೇಖೆ ಕೆಳಗಿರ್ತಾರೆ. ಅವರು ಯಾವ್ದೋ ಸ್ಕಾಲರ್‌ಶಿಪ್‌ಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ. ನಾವು ಕೂಡ ಅವ್ರಿಗೆ ಸ್ಕಾಲರ್‌ಶಿಪ್ ಕೊಟ್ಟು, ಸರ್ಕಾರ ಸ್ಕಾಲರ್‌ಶಿಪ್ ಬರುತ್ತೋ ಇಲ್ವೋ ಇದ್ ಮಾಡಿದ್ರೆ, ನಮ್ಮ ಸಂಸ್ಥೆಯಿಂದ ಅವ್ರಿಗೆ ಸ್ಕಾಲರ್‌ಶಿಪ್ ಕೊಟ್ಟು ಅವ್ರಿಗೆ ಸಹಾಯ ನಿಧಿ, ಶೈಕ್ಷಣಿಕ ಸಹಾಯ ನಿಧಿ ಅಂತ ನಾವು ಕೊಡ್ತೀವಿ. ಮತ್ತೆ ಅದರಲ್ಲಿ ಯಾರು ಪ್ರತಿಭೆ ತೋರಿಸ್ತಾರೋ, ಆ ಪ್ರತಿಭೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ತಾರೆ. ಅವ್ರಿಗೆ ಪ್ರಶಸ್ತಿಗಳು ಮತ್ತು ಪ್ರೋತ್ಸಾಹ ಬಹುಮಾನಗಳು ಮತ್ತೆ ನಗದು ಬಹುಮಾನಗಳು ಕೂಡ ನೀಡುವ ಮೂಲಕ ಈ ರೀತಿ ಯೋಜನವನ್ನು ನಮ್ಮ ಸಂಸ್ಥೆ ತಗೊಳ್ತದೆ. ಮತ್ತೆ 4ನೇದು, ಬೇಸಿಗೆ ರಜಾ ದಿನಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ವೇದ ಸಂಸ್ಕೃತಿ, ವೇದ ಜ್ಞಾನ, ಸಂಧ್ಯಾವಂದನ, ಅಗ್ನಿಹೋತ್ರ, ಅಭ್ಯಾಸ ತರಬೇತಿ ತರಗತಿಗಳನ್ನು ಶಿಬಿರಗಳ ರೂಪದಲ್ಲಿ ಉಚಿತವಾಗಿ ನಡೆಸಬೇಕು. ಅಂದ್ರೆ ನಮ್ಮ ಮಕ್ಕಳಿಗೆ ಮುಖ್ಯವಾದ ಈ ಸಂಧ್ಯಾನುಷ್ಠಾನ, ಅಗ್ನಿಹೋತ್ರ, ವೈದಿಕ ಇತಿಹಾಸ, ನಾವೇನು ನಮ್ಮಲ್ಲಿ ವೇದಗಳಲ್ಲಿ ನಮ್ಮ ಬಗ್ಗೆ ಏನಿದೆ, ಯಾವ ರೀತಿ ಇದೆ ಎಂಬುದನ್ನು ಒಂದು ತಿಳುವಳಿಕೆ ಕೊಡುವುದ್ರ ಮೂಲಕ ಈ ರೀತಿ ಆ ಸಮ್ಮರ್ ಸಮ್ಮರ್ ಕ್ಲಾಸಸ್ ಅಂತಾರಲ್ವಾ, ಬೇಸಿಗೆ ಶಿಬಿರಗಳು. ಆರು ಆ ರೀತಿ ನಾವು ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಮಕ್ಕಳಿಗೆ ಎಡ್ಯುಕೇಟ್ ಮಾಡಬಹುದು. ಮತ್ತೆ 5ನೇ ಪಾಯಿಂಟ್, ಎಲ್ಲಾ ಜಿಲ್ಲೆಗಳು ಮತ್ತು ಎಲ್ಲಾ ಪ್ರದೇಶಗಳಲ್ಲಿ ಒಂದೇ ಸಮಯದಲ್ಲಿ ಇಂತಹ ತರಬೇತಿಗಳು ನಡೆಸಬೇಕು. ಅಂದ್ರೆ ಬೇಸಿಗೆ ರಜಾ ಎಲ್ಲಾ ಪ್ರಾಂತಕ್ಕೂ ಎಲ್ಲ ಜಿಲ್ಲೆ ಒಂದೇ ಸಮಯದಲ್ಲಿ ಬರುತ್ತಲ್ವಾ, ಆದ್ರಿಂದ ಒಂದೇ ಸಮಯದಲ್ಲಿ ನಡೆಸಬೇಕಾದ್ರೆ ನಾವೇನ್ ಮಾಡ್ಬೇಕು, ಈ ಶಿಕ್ಷಕರನ್ನು ಹೆಚ್ಚಾಗಿ ನಾವು ಟ್ರೈನಿಂಗ್ ಕೊಟ್ಟು ನೇಮಿಸಬೇಕಾಗುತ್ತೆ. ಮೊದಲೇ ಹೇಳಿದಂಗೆ ಅಂತವನ್ನ ಉಪಯೋಗಿಸ್ಕೊಂಡು ಅವ್ರಿಗೆ ಸಂಬಳ ಕೊಟ್ಟು ಕಲಿಸ್ಬೇಕಾಗುತ್ತೆ.
ಸುಮ್ನೆ ಮಾಡಿ ಅಂದ್ರೆ ಯಾರು ಮಾಡಲ್ಲ ರೀ. ದುಡ್ಡು ಯಾಕಂದ್ರೆ ಅವ್ರಿಗೆ ಅವ್ರ ಕುಟುಂಬ ಇರುತ್ತೆ. ಅವ್ರದ್ದೊಂದು ಕೆಲವು ಖರ್ಚುಗಳಿರ್ತವೆ. ಅದಕ್ಕೆ ಅವ್ರು ಸಂಬಳ ಕೊಟ್ಟು ನೀವು ಇದ್ ಮಾಡಿ ಅಂದ್ರೆ ದು ಸಂಬಳ ಅಂದ್ರೆ ಜಾಬ್ ಅದು. ಜಾಬು ನಾವು ಕೊಟ್ಟಿದ ಮೇಲೆ ದುಡ್ಡು ತಗೊಳ್ತಾರೆ, ಮಾಡ್ತಾರೆ. ಅದಕ್ಕೆ ಟ್ರೈನಿಂಗ್ ಕೊಟ್ಟಿರ್ತೀವಲ್ವಾ, ಅದು ನಮ್ಮ ಏನ್ ಅನ್ಕೊಂಡಿವಿ ಅದು ಕರೆಕ್ಟ್ ಆಗಿ ಆಗುತ್ತೆ. ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಟೆಸ್ಟ್ ಕೂಡ ಮಾಡ್ತೀವಿ. ಅಂತವ್ರು ಸೆಲೆಕ್ಟ್ ಆದವ್ರಿಗೆ ಮಾತ್ರ ಇದಕ್ಕೆ ನಾವು ಕರೆಸ್ಕೊಡ್ತೀವಿ. ಮತ್ತೆ ಇಂತಹ ಯೋಜನೆ ರೂಪಿಸುವುದಕ್ಕಾಗಿ ತರಬೇತಿ ತಂಡವನ್ನು ನೇಮಿಸಬೇಕಾಗುತ್ತೆ. ಅವರಿಗೆ ವಿಶೇಷ ತರಬೇತಿ ನೀಡಲಾಗುತ್ತದೆ. ತರಬೇತಿ ಕೊಟ್ಟು ಅಂದ್ರೆ ಟ್ರೈನಿಂಗ್ ಕೊಟ್ಟು ಕಲಿಸಬೇಕಾಗುತ್ತೆ. ಒಂದೇ ಸಮಯದಲ್ಲಿ ಬೇಸಿಗೆ ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ನಾವು ಬೇಸಿಗೆ ಶಿಬಿರಗಳು ಮಾಡ್ತೀವಿ. ನಂತರ ಪ್ರತಿಯೊಬ್ಬ ಪ್ರತಿಯೊಬ್ಬ ಗೃಹಸ್ಥರು ಅಂದ್ರೆ ಗೃಹಿಣಿಯರೊಂದಿಗೆ ದೈನಂದಿನ ಪೂಜೆ ಅಂದ್ರೆ ನಿತ್ಯ ಪೂಜೆಗಳು. ಮಹಿಳೆಯರು ಮಡಿಸೀರೆಯನ್ನು ಧರಿಸುವುದು, ಪುರುಷರು ಕಚ್ಚೆ ಪಂಚೆಯನ್ನು ಧರಿಸುವ ಆಚರಣೆಗಳನ್ನು ಪ್ರೋತ್ಸಾಹಿಸಬೇಕು. ಮಹಿಳೆಯರಿಗೆ ಆದ್ಯ ಜಿಲ್ಲಾ ಸಮಿತಿಗಳನ್ನು ರಚಿಸಲಾಗುತ್ತದೆ ಮತ್ತು ಅವರಿಗೆ ಸೂಕ್ತವಾದ ಸ್ಥಾನಮಾನಗಳನ್ನು ನೀಡಲಾಗುತ್ತದೆ. ಮಹಿಳಾ ವಿಂಗ್ ಇರುತ್ತೆ, ಮಹಿಳಾ ಸಮಿತಿ ಇರುತ್ತೆ. ಅದಕ್ಕೆ ಅವ್ರಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿ ಅವ್ರು ಸೆಪರೇಟ್ ಒಂದು ಮಹಿಳೆಯರದ್ದೇ ಒಂದು ಸಂಸ್ಥೆ ಮಾಡಬೇಕಾಗುತ್ತೆ. ಆ ರೀತಿ ಮಹಿಳೆಯರಿಗೆ ನಾವು ಪ್ರೋತ್ಸಾಹ ಮಾಡ್ತೀವಿ. ನಂತರ ನಮ್ಮ ಸಂಸ್ಥೆಯ ವತಿಯಿಂದ ಕ್ರೀಡೆಗಳು ನಡೆಸುತ್ತಾ ಆ ಒಟ್ಟಿಗಳಿಗೆ ವೈದಿಕ ಇತಿಹಾಸ ಮತ್ತು ತ್ರಿಕಾಲ ಸಂಧ್ಯಾವಂದನವನ್ನು ಕಲಿಸುವುದು. ಅಂದ್ರೆ ಈ ಸಂಸ್ಥೆ ವತಿಯಿಂದ ಸಾಮೂಹಿಕವಾಗಿ ಉಪನಯನಗಳು ಯಾರು ಬಡವರಿರ್ತಾರೋ ಅವ್ರಿಗೆ ಉಪನಯನ ಮಾಡಿಸುವುದಕ್ಕೆ ದುಡ್ಡಿರಲ್ಲ ಅಂತವ್ರಿಗೆಲ್ಲ ಕರ್ಕೊಂಡು ಉಪನಯನ ಮಾಡಿಸೋದು. ಮತ್ತೆ ಉಪನಯನ ಮಾಡಿಸಿ ಬಿಡೋದಲ್ಲದೆ ಅವ್ರಿಗೆ ಸಂಧ್ಯಾವಂದನೆ ತ್ರಿಕಾಲ ಸಂಧ್ಯಾವಂದನೆ ಕಲಿಸಿಬಿಟ್ಟು ಅವ್ರಿಗೆ ಆ ಆ ವೈದಿಕ ಪರಂಪರೆಯನ್ನು ಹೇಳ್ಕೊಡೋದು. ನಂತರ 8ನೇ ಪಾಯಿಂಟ್ ಸಂಸ್ಥೆಯ ವಿದ್ಯಾರ್ಥಿಗಳಿಗಾಗಿ ಮತ್ತು ಪದವೀಧರರಿಗಾಗಿ ಸಮಿತಿಗಳನ್ನು ರಚಿಸುವ ಮೂಲಕ ಮತ್ತು ಅವರಿಗೆ ಸಂಸ್ಥೆಯೊಳಗೆ ಹುದ್ದೆಗಳು ಮತ್ತು ಶಾಶ್ವತ ಮತ್ತು ತಾತ್ಕಾಲಿಕ ಉದ್ಯೋಗಗಳಿಗೆ ಅವಕಾಶಗಳನ್ನು ಒದಗಿಸುವ ಮೂಲಕ ಅತ್ಯುತ್ತಮ ಸಂಬಳವನ್ನು ನೀಡುವುದು. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನಮ್ಮಲ್ಲಿ ಚೆನ್ನಾಗಿ ಓದ್ಕೊಂಡು ಯಾವುದೋ ಉದ್ಯೋಗ ಇಲ್ಲದೆ ಯಾವುದೋ ಖಾಲಿ ಇರಲ್ಲ, ಯಾವುದೋ ವೃತ್ತಿ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ನಾವು ಆ, ನಮ್ಮ ಇಲ್ಲಿ ತಾತ್ಕಾಲಿಕ ಮತ್ತು ಶಾಶ್ವತವಾದ ಉದ್ಯೋಗಗಳನ್ನು ಕೊಟ್ಟು ಅವ್ರಿಗೆ ನಾವು ಬಳಸ್ಕೊಳ್ತೀವಿ. ಮತ್ತೆ ಪ್ರತಿ ಗ್ರಾಮದಲ್ಲಿ ವೈಶ್ವಕರ್ಮನ ವ್ರತ ಮತ್ತು ವಿಶ್ವಕರ್ಮ ಯಜ್ಞ ಮಾಡುವುದ್ರ ಮೂಲಕ ಯಜ್ಞ ಮಾಡಿಸುವುದು, ಸಂಸ್ಥೆಯ ಎಲ್ಲಾ ಪುರೋಹಿತರಿಗೆ ಮತ್ತು ವೈದಿಕ ಜ್ಞಾನವನ್ನು ನೀಡುವುದು ಮತ್ತು ಅವರು ಯಾವುದೇ ಜಾತಿ ಅಥವಾ ಇತರ ವ್ಯತ್ಯಾಸಗಳಿಲ್ಲದೆ ಏಕತಾ, ಸ್ನೇಹ ಮತ್ತು ಪರಸ್ಪರ ಸಹಕಾರದೊಂದಿಗೆ ಒಟ್ಟಿಗೆ ವಾಸಿಸಲು ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡುವುದು. ಇದು ನೋಡಿ, ಇದು ತುಂಬಾ ಕನ್‌ಫ್ಯೂಸ್ ಇರುತ್ತೆ. ಪ್ರತಿ ಗ್ರಾಮದಲ್ಲಿ, ಹಳ್ಳಿಗಳಲ್ಲಿ ಕೂಡ ವಿಶ್ವಕರ್ಮ ವ್ರತ ಮಾಡಬೇಕು. ಇದರಿಂದ ಪ್ರಯೋಜನ ಏನಪ್ಪಾ ಅಂದ್ರೆ ವಿಶ್ವಕರ್ಮ ಬಗ್ಗೆ ಎಲ್ಲರೂ ತಿಳಿಸುವಂತಾಗುತ್ತೆ. ಹೆಂಗೆ ಅಂದ್ರೆ ಆ ವಿಶ್ವಕರ್ಮ ವ್ರತದಲ್ಲಿ ಒಂದು 12 ಕಥೆಗಳಿರ್ತವೆ. ಈ ಕಥೆಗಳು ನಿಜವಾಗ್ಲೂ ಹೇಳ್ತಾ ಇದ್ರೆ ಯಾರಿಗೂ ಗೊತ್ತಿಲ್ಲ. ನಮ್ಮವ್ರಿಗೆ ಗೊತ್ತಿಲ್ಲ. ಅಂತ ಕಥೆಗಳಿರ್ತವೆ. ವೈದಿಕ ಕಥೆಗಳು. ಅದು ಪುರಾಣಗಳಲ್ಲಿ ಕೆಲವೊಂದೆರಡು ಕಥೆಗಳು ಪುರಾಣದಲ್ಲಿ ತಗೋಬೇಕು. ಇಲ್ಲಾಂದ್ರೆ ಇವ್ರಿಗೆ ಅರ್ಥ ಆಗಲ್ಲ. ಆದ್ರೆ ವೈದಿಕ ಕಥೆಗಳು ವೇದದಲ್ಲಿರುವಂತಹ ಕೆಲವು ಸಾಂದರ್ಭಿಕ ಕಥೆಗಳನ್ನ ಹೇಳುತ್ತಾ ಆ ವಿಶ್ವಕರ್ಮ ವಿಭೂತಿಗಳು, ವಿಶ್ವಕರ್ಮ ಪರಮಾತ್ಮ ಎಂಬ ಸತ್ಯಾಂಶವನ್ನು ಜನಗಳಿಗೆ ತಿಳಿಸುವಂತ ಈ 9ನೇ ಪಾಯಿಂಟು ತುಂಬಾ ಪ್ರಯೋಜನಕಾರ ಆಗುತ್ತೆ. ಇದರಿಂದ ಜಾತಿ ಭೇದ ಇರಲ್ಲ. ಒಂದು ಆ ಅಂದ್ರೆ ಎಲ್ಲಾ ಜಾತಿಗಳು ಒಗ್ಗಟ್ಟಾಗಿ ಬಂದಿ ಆ ವ್ರತವನ್ನು ಮಾಡ್ತಾರೆ. ಮತ್ತೆ ಆ ಊರಲ್ಲಿರುವಂತಹ ಅನ್ಯ ಪುರೋಹಿತರು ಇರ್ತಾರಲ್ವಾ, ಅನ್ಯ ಬ್ರಾಹ್ಮಣರು ಅವ್ರನ್ನ ಕರ್ಕೊಂಡು ಅವ್ರದ್ದು ಫಸ್ಟ್ ಮೊದಲನೇ ಹಿಂದಿನ ದಿವಸ ಕೌನ್ಸೆಲಿಂಗ್ ಕೊಟ್ಟಿ ನಮ್ಮ ಬಗ್ಗೆ ಹೇಳಿ, ಅವ್ರ ಬಗ್ಗೆ ಹೇಳಿ, ಅವ್ರಿಗೆ ಒಪ್ಪಿಸಿ ಅವ್ರ ಜೊತೆ ನಾವು ಈ ವ್ರತ ಮಾಡಿಸೋದು ನಮ್ಮ ಒಂದು ಗುರಿ ಆಗಿರುತ್ತದೆ. ಇದು ಮಾಡ್ತಾ ಮಾಡ್ತಾ ನಿಮ್ಗೆ ಅರ್ಥ ಆಗ್ತದೆ ಅದು ಹೆಂಗ್ ಮಾಡ್ತೀವಿ ಅಂತ. ಇದು ತುಂಬಾ ಪವರ್‌ಫುಲ್ ಆದಂತಹ ಅದು. 9ನೇದು ತೆಗೀರಿ. 9ನೇದು ಆಯ್ತಾ? 9ನೇ ಪಾಯಿಂಟ್. ಆಯ್ತಾಯ್ತು. ನೆಕ್ಸ್ಟ್ 10. ಈ ಸಂಘಟನೆ ಮೂಲಕ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತಿ ಸಾಧಿಸಲು ಬಯಸುವ ವೈಶ್ವಕರ್ಮನರಿಗೆ ದೈವಿಕ ಶಕ್ತಿಯನ್ನು ದಯಪಾಲಿಸುವ ವೈದಿಕ ಯಜ್ಞಗಳನ್ನು ನಾವು ಮಾಡಲು ಸಾಧ್ಯವಾಗ್ತದೆ ಮತ್ತು ಅಭ್ಯರ್ಥಿಗಳನ್ನು ಬಲಪಡಿಸಲು ಸಾರ್ವಜನಿಕ ಬೆಂಬಲವನ್ನು ಕ್ರೋಢೀಕರಿಸಿ ಮತ್ತು ನಮ್ಮ ಸಂಸ್ಥೆಯ ಮೂಲಕ ಸಾಧ್ಯವಾಗ್ತದೆ. ನೋಡಿ, ನಮ್ಮಲ್ಲಿ ತುಂಬಾ ಜನ ಅಂದ್ರೆ ರಾಜಕೀಯವಾಗಿ ಬೆಳಿಬೇಕಂತಾರೆ. ಕೆಲವು ಪದವಿಗಳ ಮೂಲಕ ಅವರು ಏನು ಸಾಧಿಸಬೇಕಂತ ಇರ್ತಾರಲ್ವಾ, ಅಂತವರಿಗೆ ನಾವು ವೈದಿಕವಾಗಿ ಬಲ ಕೊಟ್ಟು ಮತ್ತೆ ನಮ್ಮಲ್ಲಿ ಈ ಗ್ರೂಪ್‌ನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕೆಲವು ಲಕ್ಷಾಂತರ ಜನ ಇರ್ತಾರೆ. ಒಬ್ರಲ್ಲ, ಇಬ್ರಲ್ಲ. ಎಲ್ಲರಿಗೂ ಒಂದು ಗುರು ಅಂದ್ರೆ ಗುರುವಿನ ಇದರಲ್ಲಿ ಇರ್ತಾರಲ್ವಾ, ಒಂದು ಅವರು ಮಾತಿನಲ್ಲಿ ಒಂದು ಆ ಕಮಾಂಡ್ ಅಲ್ಲಿ ಇರ್ತಾರೆ.
ನೀವು ಇಂಥವ್ರಿಗೆ ವೋಟ್ ಹಾಕಿ ನಮ್ಮವರು ಇವರು ಅನ್ನೋ ಲೆಕ್ಕದಲ್ಲಿ ಅವರಿಗೆ ಹೆಚ್ಚಿನ ಓಟ್‌ಗಳು ಅಂದ್ರೆ ಬರುವಂತಹ ನಾವು ಮಾಡಬಹುದು. ಆ ರೀತಿ ನಮ್ಮವ್ರಿಗೆ ರಾಜಕೀಯವಾಗಿ ಬೆಳೆಸಲಿಕ್ಕೆ ನಮ್ಮ ಈ ಗ್ರೂಪು ತುಂಬಾ ಸಹಾಯ ಪಡುತ್ತದೆ. ಪ್ರತಿಭಾನ್ವಿತ ಮತ್ತು ಪ್ರಖ್ಯಾತ ಸಾಹಿತಿಗಳಿಂದ ಸಂಶೋಧಿಸಲ್ಪಟ್ಟ ವೈಶ್ವಕರ್ಮನ ಸಾಹಿತ್ಯ ಪುಸ್ತಕಗಳನ್ನು ಪ್ರಕಟಿಸಿದರು. ಕೆಲವರು ಇರ್ತಾರೆ ನಮ್ಮಲ್ಲಿ ಪ್ರತಿಭಾವಂತರಿರ್ತಾರೆ, ಸಾಹಿತಿಗಳಿರ್ತಾರೆ, ರಿಸರ್ಚ್ ಮಾಡಿರುವಂತಹ ಅವರು ಇರ್ತಾರೆ. ಅವರು ಏನಾದರೂ ಪುಸ್ತಕಗಳು ಬರೆದು ಪ್ರಕಟಣೆ ಮಾಡಲಿಕ್ಕೆ ದುಡ್ಡಿಲ್ಲದ ಸಮಯದಲ್ಲಿ ಆ ಪುಸ್ತಕಗಳನ್ನು ನಾವೇ ತಗೊಂಡು ಅವ್ರಿಗೆ ಸೂಕ್ತವಾದ ಧನವನ್ನು ಕೊಟ್ಟು ನಾವು ಪ್ರಕಟಣೆ ಆ ಪುಸ್ತಕಗಳನ್ನು ಜನ ಸಂಸದ ಬರುವಾಗ ಬರೋ ತರ ನಾವು ಮುದ್ರಣ ಮಾಡ್ತೀವಿ ಸಂಸ್ಥೆ ವತಿಯಿಂದ. ಈ ಧಾರ್ಮಿಕ ಸಂಸ್ಥೆಯ ಮಂಡಳಿಗಳನ್ನು ರಾಜ್ಯ, ಜಿಲ್ಲಾ ಮಟ್ಟದಲ್ಲಿಯೂ, ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲೂ ಸ್ಥಾಪಿಸುವುದು. ಇದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮುಂತಾದ ಎಲ್ಲ ಕಾರ್ಯಕಾರಿ ಸದಸ್ಯರನ್ನು ಸಹ ಒಳಗೊಂಡಿರುತ್ತದೆ. ಅಂದ್ರೆ ಈ ಸಂಸ್ಥೆ ಈ ರೀತಿ ಹಳ್ಳಿಯಿಂದ ಎಲ್ಲ ಆ ಸಂಘಗಳು ಅಂದ್ರೆ ಎಲ್ಲಾ ಹಂತದಲ್ಲಿ ಕೂಡ ಒಂದು ವಿಂಗು ಸಿದ್ಧ ಮಾಡಿಸಿ ಅಲ್ಲಿ ಪದಾಧಿಕಾರಿಗಳು ನಾವು ಕೊಡ್ತೇವೆ. ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ನಾವು ಅಂದ್ರೆ ಸಂಸ್ಥೆ ನಿಗದಿಪಡಿಸಿರುವ ಮಾರ್ಗವನ್ನು ಅನುಸರಿಸಬೇಕಾಗುತ್ತದೆ ಮತ್ತು ಯೋಜನೆಗಳನ್ನು ಕಾರ್ಯಗತಗೊಳಿಸಬೇಕಾಗುತ್ತೆ. ನಮ್ಮ ಸಂಸ್ಥೆಯ ಎಲ್ಲಾ ವರ್ಗದ ಅಧಿಕಾರಿಗಳನ್ನು ನಿಯಂತ್ರಿಸುವ ಮತ್ತು ಕೆಲಸ ಮಾಡುವ ಮೂಲಕ ಅವರಿಗೆ ಪ್ರೋತ್ಸಾಹದ ಸಹಾಯಧನವನ್ನು ನೀಡುವ ಮೂಲಕ ಮೇಲ್ವಿಚಾರಣೆ ಒದಗಿಸಲು ಸಾಧ್ಯವಾಗ್ತದೆ. ನೋಡಿ, ನಾವು ಯಾರ್ಯಾರಿಗೆ ಪದವಿಗಳು ಕೊಡ್ತೀವೋ ಅವರಿಗೆ ಪ್ರೋತ್ಸಾಹ ಧನವು ಕೂಡ ಕೊಡ್ತೀವಿ ನಾವು. ತಿಂಗಳಿಗೆ ಇಷ್ಟಂತ ಅಮೌಂಟ್ ಕೊಟ್ಟಿದ ಮೇಲೆ ಅವರು ಕೂಡ ಉತ್ಸಾಹದಿಂದ ಆ ಕೆಲಸಗಳನ್ನ ಅವರು ಮಾಡ್ತಾರೆ. ಮತ್ತೆ ಯಾವುದೇ ಜಿಲ್ಲೆ ಅಥವಾ ಮಂಡಲದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಮ್ಮನ್ನು ಅವಮಾನಿಸುವುದು, ಹೀಯಾಳಿಸುವ ಯಾರಾದರೂ ನಮ್ಮ ಸಮಾಜವನ್ನು ಅಸಭ್ಯ ಪದಗಳನ್ನು ಬಳಸಿ ಅವಮಾನಿಸಿದರೆ ಅವರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿ ಮತ್ತು ಅವರ ವಿಷಯದ ಬಗ್ಗೆ ಅವರಿಗೆ ಪಾಠ ಕಲಿಸಬೇಕು. ಈ ವಿಚಾರವನ್ನು ಪತ್ರಿಕೆ ಮತ್ತು ಟಿವಿಯಲ್ಲಿ ಅಂದ್ರೆ ವರದಿಯಾಗುವಂತೆ ವ್ಯವಸ್ಥೆ ಮಾಡೋದು. ಬೇಕಾದ ಈ ಸಂದರ್ಭದಲ್ಲಿ ನಾವು ಕೋರ್ಟ್‌ಗೂ ಕೂಡ ಹೋಗ್ಲಿಕ್ಕೆ ಸಿದ್ಧ ಇರ್ತೀವಿ. ಯಾಕಂದ್ರೆ ನಮ್ಗೆ ಬಲ ಇದೆ, ಧೈರ್ಯ ಇದೆ. ಅದು ವೇದಗಳೇ ನಮ್ಮ ಬಲ. ಅದರಿಂದ ನಾವು ಕೋರ್ಟ್‌ಗೆ ಹೋಗಿ ಕೂಡ ಈ ವಿಚಾರಗಳನ್ನ ನಾವು ಗೆದ್ದು ನಮ್ಮ ಮಾನ ಮರ್ಯಾದೆ ಉಳಿಸಿ ಅಂಥವ್ರಿಗೆ ಸಮಾಧಾನ ಕೊಡುವ ಮೂಲಕ ಇದು 13ನೇ ಪಾಯಿಂಟ್ ಆಗುತ್ತೆ. ಮತ್ತೆ 14 ಪರಮಾತ್ಮ, ವಿಶ್ವಕರ್ಮ ಮತ್ತು ನಮ್ಮ ಸಮಾಜದ ಶ್ರೇಷ್ಠತೆಯ ಬಗ್ಗೆ ಚರ್ಚೆಗಳು ನಡೆಯುವಂತ ನೋಡಿಕೊಳ್ಳಲು ಸಾರ್ವಜನಿಕ ಸಮಾಜದ ಪ್ರಮುಖ ವ್ಯಕ್ತಿಗಳನ್ನು ಚರ್ಚೆಗಳಿಗೆ ಆಹ್ವಾನಿಸಿ ಡಿಬೇಟ್‌ಗಳು ನಡೆಸುತ್ತಾ ವೈದಿಕ ಸಂಸ್ಕೃತಿಯ ಕುರಿತು ವಿಚಾರ ಹಾಗೂ ಪ್ರಚಾರ ಮಾಡುವುದು. ನೋಡಿ, ಇಲ್ಲಿ ಸಮಾಜದಲ್ಲಿ ಬೇರೆ ಧರ್ಮದ ಗುರುಗಳಿರ್ತಾರೆ, ಪ್ರವಚನಕಾರರಿರ್ತಾರೆ. ಅವ್ರಿಗೆ ನಾವು ಡಿಬೇಟಿಂಗ್ ಕರೀಬೇಕು, ಚರ್ಚೆಗಳಿಗೆ ಕರೀಬೇಕು. ಕರೆದು ಅವ್ರಿಗೆ ಸನ್ಮಾನ ಮಾಡಿ ವಿಶ್ವಕರ್ಮ ಬಗ್ಗೆ ಒಂದು ವಾಗ್ವಿವಾದ ಅಂದ್ರೆ ಸಾಮರಸ್ಯವಾಗಿ ಏನಿದೆ, ವೇದದಲ್ಲಿ ಏನಿದೆ, ನೀವೇನ್ ತಿಳ್ಕೊಂಡಿದ್ರಿ ಅಂತ ಇಂಥವೆಲ್ಲ ಪಬ್ಲಿಕ್ ಅಲ್ಲಿ ಮಾಡುವ ಮೂಲಕ ವಿಶ್ವಕರ್ಮ ಕುರಿತು ಪ್ರಚಾರ ಖಂಡಿತವಾಗಿ ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆ, ಈ ರೀತಿ ಸಭೆಗಳು ನಡೆಸಬೇಕಾದ್ರೆ ಜಾಸ್ತಿ ದುಡ್ಡು ಬೇಕಾಗ್ತದೆ. ಅವ್ರಿಗೆ ಕರಿಬೇಕು, ಅವ್ರಿಗೆ ಸಾರಿಗೆ ವೆಚ್ಚ ಕೊಡ್ಬೇಕು, ನಮ್ಮವ್ರಿಗೆ ಕೆಲವರು ಕರಿಬೇಕು, ಒಂದು ವ್ಯವಸ್ಥೆ ರಚನೆ ಮಾಡ್ಬೇಕು. ಅದಕ್ಕೆಲ್ಲ ದುಡ್ಡಿಲ್ಲ ಅಂದ್ರೆ ಯಾವ್ದು ಕೆಲಸ ಆಗೋದಿಲ್ಲ. ಆ ರೀತಿ ನಾವಿದು ಮಾಡ್ತೀವಿ. ನಂತರ ಒಂದು ಅಂದ್ರೆ ಹಿಂದಿನ 3-4 ತಿಂಗಳಾಯ್ತು. ಇದೇ ರೀತಿ ಬರೆದಿರೋ ಒಂದು ಆರ್ಟಿಕಲ್ ನೋಡ್ಬಿಟ್ಟು ಒಬ್ಬ ಆ ಸ್ಮಾರ್ತ ಬ್ರಾಹ್ಮಣ ನನ್ನ ಫೋನ್ ಮಾಡ್ತಾನೆ. ಅವನು ಆಂಧ್ರದವನು. ಅದು ರಾಮನ ಕ್ಷೇತ್ರ, ಅದು ಶ್ರೀರಾಮನ ಕ್ಷೇತ್ರ, ಅದು ಭದ್ರಾದ್ರಿ ಅಲ್ಲಿಂದ ನಮ್ಗೆ ಫೋನ್ ಮಾಡ್ಬಿಟ್ಟು, ನೋಡ್ರಿ ನೀವು ಈ ತರ ಹೇಳಿದ್ರೆ ನಮಗೆ ನಿಮ್ಮ ಆರ್ಟಿಕಲ್ ಬಗ್ಗೆ ಆಕ್ಷೇಪಣೆ ಇದೆ ಹೇಳಿದ್ದಾರೆ ಅವರು. ನೋಡಿ, ಕೆಲವು ದಿನಗಳ ಹಿಂದೆ ಇನ್ನೊಂದು ಪಕ್ಷದವರು ನಮ್ಮ ಬಗ್ಗೆ ಆಕ್ಷೇಪಣೆಗಳಿದಾವೆ ಎಂದು ಹೇಳಿ ನಾವು ಅವರಿಗೆ ಚರ್ಚೆ ವೇದಿಕೆಯನ್ನು ಸಿದ್ಧಪಡಿಸಿ ಕರೆಯಲು ಹೇಳಿದೆ. ಅವರು ಆದ್ರೆ ನಮಗೂ ಕೇಳಿದ್ದಾರೆ, ತುಂಬಾ ಆಕ್ಷೇಪಣೆಗಳಿದೆ, ನಾವು ಡೌಟ್ಸ್ ಇದಾವೆ ಅಂದಾಗ ನೀವು ಒಂದು ವೇದಿಕೆ ಸಿದ್ಧ ಮಾಡಿ ಬರ್ತೀವಿ ಅಂತ ಹೇಳಿದಕ್ಕೆ ಅವರು ಏನ್ ಮಾಡಿದ್ದಾರೆ, ಮತ್ತೆ ನನಗೋಸ್ಕರ ಸ್ವಲ್ಪ ರಿಸರ್ಚ್ ಹುಡುಕಿ ಅದರಲ್ಲಿ ನಾನು ಬರೆದಿರುವಂತಹ ಈ ಲೇಖನಗಳು, ವಿಡಿಯೋಗಳು ನೋಡ್ಬಿಟ್ಟು ಅವರು ಹೆದರ್ಕೊಂಡು ಆ ಡಿಬೇಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ.
ಕ್ಯಾನ್ಸಲ್ ಮಾಡ್ಕೊಂಡು ನಾನು ಹೇಳಿದೆ, "ನೀವು ಡಿಬೇಟ್ ನಾನು ಡೇಟ್ ಕೊಟ್ಟಿದ್ದೀನಿ. ಈ ಡೇಟಲ್ಲಿ ನೀವು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಏನ್ ಕಾರಣ?" ಅಂದ್ರೆ, "ಇಲ್ಲ ರೀ ನಮ್ಮವ್ರು ಯಾರು ಬರ್ತಾ ಇಲ್ಲ. ಅಂದ್ರೆ ನೀವು ಸೋತಿದ್ದೀರಿ ಅಂತ ನಾವು ಭಾವನೆ ಮಾಡ್ಕೋಬಹುದು" ಅಂದ್ರೆ, "ಹೌದು ನೀವೇನಾದ್ರೂ ಮಾಡ್ಕೊಳ್ಳಿ. ಅದನ್ನ ನಾವು ಪೇಪರ್‌ಗೆ ಹಾಕ್ತೀವಿ" ಅಂತ ಹೇಳಿದ್ವಿ. ಇಂಥವ್ರು ಸೋತಿದ್ದಾರೆ, ಡಿಬೇಟ್‌ಗೆ ಕರೆದು ಸೋತಿದ್ದಾರೆ ಅಂತ ಪೇಪರ್‌ಗೆ ಹಾಕ್ತೀವಿ ಅಂತ ಅದಕ್ಕೂ ಒಪ್ಕೊಂಡಿದ್ದಾರೆ. "ನೀವೇನಾದ್ರೂ ಮಾಡ್ಕೊಳ್ಳಿ. ನಮ್ಮವ್ರು ಬರ್ಲಿಲ್ಲ. ನಿಮ್ಮ ಆರ್ಟಿಕಲ್ ಅವ್ರನ್ನ ಕರ್ಸಿದ್ದೆ. ಅವರು ಇದಕ್ಕೆ ಹಿಂಜರಿಗಿದ್ದಾರೆ" ಅಂತ ಹೇಳಿದಕ್ಕೆ ನಾವು ಬಚಾವಾಗಿದೆ. ಇಲ್ಲಾಂದ್ರೆ ಅದಕ್ಕೊಂದು 50,000 ಬೇಕಾಗುತ್ತೆ. 50,000 ಸಡನ್ನಾಗಿ ನಮ್ಮ ಸ್ವಂತ ಹಣ ಬಳಸಿ ಅದ್ ಮಾಡ್ಬಹುದಾಗಿತ್ತು. ಆದ್ರೆ ಅದೊಂದು ಪ್ರಮಾದ ತಪ್ಪಿದೆ. ಇದೇ ನಮ್ಮ ಸಂಸ್ಥೆ ಇದ್ರೆ ಇಂಥವೆಲ್ಲ ಸುಮಾರು ನಾವೇ ಎಂಕರೇಜ್ ಮಾಡ್ಬಿಟ್ಟು ಅಂಥವ್ರನ್ನ ಕರಿತೀವಿ ನಾವು. ಇದಕ್ಕೆಲ್ಲ ಖರ್ಚೆಲ್ಲ ಸಂಸ್ಥೆ ನೋಡ್ಕೊಳ್ತದೆ. ಈ ರೀತಿ ನೆಕ್ಸ್ಟ್ ಮುಂದಕ್ಕೆ ಹೋಗ್ರಿ. ಆ, ನಮ್ಮ ಸಂಸ್ಥೆಯ ಮೂಲಕ ಕಿರುಚಿತ್ರಗಳು, ಶಾರ್ಟ್ ಮೂವೀಸು ಮತ್ತೆ ಚಲನಚಿತ್ರಗಳು, ಧಾರಾವಾಹಿಗಳು, ಯೂಟ್ಯೂಬ್ ಚಾನೆಲ್‌ಗೆ ಬೇಕಾದ ಯೂಟ್ಯೂಬ್ ವಿಡಿಯೋಗಳು ನಿರ್ಮಿಸುವ ಮೂಲಕ ನಮ್ಮ ಸನಾತನ ವೈಶ್ವಕರ್ಮನ ಧರ್ಮವನ್ನು ಪ್ರಚಾರ ಮಾಡೋದು. ನಮ್ಮ ಸ್ವಂತ ಜನಾಂಗದಲ್ಲದೆ ಅಲ್ಲದೆ ನಮ್ಮ ಆದರ್ಶಗಳನ್ನು ಬೆಂಬಲಿಸುವ ಇತರ ಸಮುದಾಯಗಳಿಗೆ ಸಮಾನ ಮನಸ್ಕ ಜನರನ್ನು ಒಳಗಿಸುವ ಮೂಲಕ ಸನಾತನ ಧರ್ಮವನ್ನು ರಕ್ಷಿಸಲು ನಾವು ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶವೇನೆಂದರೆ ಇತರ ಪ್ರದೇಶಗಳು ಮತ್ತು ದೇಶಗಳಿಂದ ಸದಸ್ಯರು ನೇಮಿಸಿಕೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡುವುದು. ಮೇಲಿನ ಅಂಶಗಳನ್ನು ಈ ಸಂಸ್ಥೆಯ ನಿರ್ವಹಿಸುತ್ತದೆ. ನಮ್ಮ ಸಂಸ್ಥೆಯ ಮೂಲಕ ನಮ್ಮ ಹಿಂದಿನ ವೈಭವವನ್ನು ಪುನಃಸ್ಥಾಪಿಸಲು ಸಾಧ್ಯವಾಗುತ್ತದೆ. ಮತ್ತೆ ಮುಂದುವರಿಸಿದರು. ಎದ್- ಮೇಲೆ ತಗೊಳ್ಳಿ. ನಾವೆಲ್ಲರೂ ಈ ಸಂಸ್ಥೆಗೆ ಸಹಾಯವಾಗಿ ನಿಂತು ನಿಧಿ ಸಂಗ್ರಹದ ಮೂಲಕ ಅದನ್ನು ಪರಿಣಾಮಕಾರಿಯಾಗಿ ನಡೆಸಲು ಸಾಧ್ಯವಾದರೆ ನಾವು ಬೇಗನೆ ಹಿಂದಿನ ವೈಭವವನ್ನು ಪುನಃಸ್ಥಾಪಿಸಬಹುದು ಎಂಬುದು ನಮ್ಮ ಅಚಲವಾದ ನಂಬಿಕೆ ಮತ್ತು ವಿಶ್ವಾಸ. ನಮಗೆಲ್ಲರಿಗೂ ಒಂದು ಸಂಸ್ಥೆಯನ್ನು ಸ್ಥಾಪಿಸಲು ಸ್ವಲ್ಪ ಆರ್ಥಿಕ ಬಲ ಬೇಕು. ನಾವೆಲ್ಲರೂ ವಿರಾಳಗಳ ರೂಪದಲ್ಲಿ ಕೊಡುಗೆ ನೀಡಬಹುದು. ನೀವು ಕನಿಷ್ಠ ₹500 ಸದಸ್ಯತ್ವ ಶುಲ್ಕವನ್ನು ಪಾವತಿಸುವ ಮೂಲಕ ನಮ್ಮ ಸಂಸ್ಥೆಯನ್ನು ಸ್ಥಾಪಿಸಲು ಸಹಾಯ ಮಾಡಬಹುದು. ಸಂಸ್ಥೆಯ ಗುರಿ ಸಾಧಿಸಲು ತಮ್ಮ ಅಭಿವೃದ್ಧಿಗೆ ಅಭಿವೃದ್ಧಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದೇಣಿಗೆ ನೀಡಬಹುದು ಮತ್ತು ದೇಣಿಗೆಗಳನ್ನು ಸಂಗ್ರಹಿಸಬೇಕು. ನಮ್ಮ ಹಿಂದಿನ ವೈಭವವನ್ನು ಸಾಧಿಸಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಲು ಮುಂದಾಗಬೇಕೆಂದು ನಾನು ಪ್ರಾರ್ಥಿಸುತ್ತಿದ್ದೇನೆ. ಇಲ್ಲಿ ನೋಡಿ, ಯಾಕೆ ನಮ್ಗೆ ಈ ನಿಧಿ ದ್ರವ್ಯ ಬೇಕು ಅಂದ್ರೆ ಎಲ್ಲರಿಗೂ ನಾವು ಸಂಬಳಗಳು ಕೊಡ್ತೀವಿ ಅಂತ ಹೇಳಿದ್ದೀವಿ. ಜಾಬ್‌ಗಳು ಕೊಡ್ತೀವಿ ಅಂತ ಹೇಳಿದ್ದೀವಿ. ಆತರ ಇಲ್ಲ ಅಂದ್ರೆ ನಾವೇನು ಮಾಡಕ್ ಆಗಲ್ಲ. ನೋಡಿ, ಸಾವಿರಾರು ಕುಲ ಸಂಘಗಳಿದಾವೆ ನಮ್ಮಲ್ಲಿ ಕೂಡ. ಕರ್ನಾಟಕದಲ್ಲಿ ಎಷ್ಟೋ ಹಳ್ಳಿಗೊಂದು ಒಂದು ಸಂಘ ಇದೆ. ಆದ್ರೆ ಏನಾದ್ರು ಡೆವಲಪ್‌ಮೆಂಟ್ ಇದೆಯಾ? ಏನೋ ಒಂದು ವಿಶ್ವಕರ್ಮ ಜಯಂತಿ ಇತ್ತೀಚೆಗೆ ಜಯಂತಿ ಮಾಡ್ಕೊಳ್ತಾರೆ. ಆ ನಮ್ಮ ಅದಕ್ಕೆ ನಮ್ಗೆ ಹಣ ಬೇಕಾಗುತ್ತೆ. ಹಣ ಒಂದು ಸಂಸ್ಥೆ ಆಡಿಟಿಂಗ್ ಎಲ್ಲ ಮಾಡ್ತೀವಿ. ಎಲ್ಲ ಟ್ರಾನ್ಸ್‌ಪರೆಂಟ್ ಆಗಿರುತ್ತೆ. ಇದ್ರಲ್ಲಿ ಯಾರು ಕೆಲಸ ಮಾಡ್ತಾರೋ ನಮ್ಮ ಸಂಸ್ಥೆಯಲ್ಲಿ ಅವ್ರಿಗೆ ಸಂಬಳ ಬರುತ್ತೆ. ಸಂಬಳ ಕೊಡ್ತೀವಿ. ಆದ್ರಿಂದ ಅವ್ರಿಗೂ 24/7 ಕೆಲಸ ಮಾಡ್ಬೇಕಾಗುತ್ತೆ. ಆವಾಗ ನಮ್ದು ಏನು ಪ್ರಚಾರ ಮಾಡ್ಬೇಕು ಅನ್ಕೊಂಡಿದೀವೋ, ನಮ್ಮ ಹಿಂದಿನ ವೈಭವ ಹೇಗೆ ತರಬೇಕು ಅದು ಖಂಡಿತವಾಗಿ ನಮ್ಮ ಗುರಿ ಮುಟ್ಟುತ್ತೆ. ಅಂತಾರಾಷ್ಟ್ರೀಯ ವೈಶ್ವಕರ್ಮನ ಧಾರ್ಮಿಕ ನಲ್ಲಿನ ಶಾಖೆಗಳು ಹೇಗಿರುತ್ತೆ ಅಂದ್ರೆ ಗ್ರಾಮ ಮಟ್ಟದ, ಹೋಬಳಿ ಮಟ್ಟದ, ಕ್ಷೇತ್ರ ಮಟ್ಟದ, ನಗರ ಮಟ್ಟದ, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ನಾವು ನಮ್ಮ ವೈಭವವನ್ನು ಸಾಧಿಸಬೇಕಾಗುತ್ತೆ. ಇದರಲ್ಲಿ ಹಲವು ವಿಭಾಗಗಳಿದಾವೆ. ಆ ಅದು ಮೊದಲನೇ ಸ್ಟೀರಿಂಗ್ ಕಮಿಟಿ. ಪ್ರವೀಣ್ ನೋಡಿ ಅದೇನೋ ಆಗಿದೆ. ಪ್ರವೀಣ್ ಅಡ್ಡ ಅಡ್ಡ ಬಂತು ನಿಮ್ದು. ಗುರುಗಳೇ. ಮತ್ತೆ ಅದು ಪ್ರೆಸೆಂಟೇಷನ್ ಮಾಡಿದ್ವಿ. ಕೊನೆ ಲೈನ್. ಹ್ಮ್. ಇಲ್ಲ ಇನ್ನು ಸ್ವಲ್ಪ ಕೆಳಕ್ ಬರ್ಲಿ.
ಇದರಲ್ಲಿ ಕೆಲವು ವಿಭಾಗಗಳಿದ್ದಾವೆ. ಅದೇನಂದ್ರೆ ಕೇಂದ್ರ ಸ್ಟೀರಿಂಗ್ ಕಮಿಟಿ ಅಂದ್ರೆ ಸೆಂಟ್ರಲ್ ಏನಿದೆ ಅದಿರುತ್ತೆ. ನಂತರ ವೇದ ವಿದ್ವಾಂಸರು ಅವ್ರದ್ದೊಂದು ಕಮಿಟಿ ಇರುತ್ತೆ. ಪಂಚಾಂಗ ಕರ್ತದ ಒಂದು ಕಮಿಟಿ ಇರುತ್ತೆ. ಪುರೋಹಿತರು ಮತ್ತು ಅರ್ಚಕರ ಒಂದು ಸಮಿತಿ ಇರುತ್ತೆ. ಮಹಿಳಾ ವಿಭಾಗ ಸಮಿತಿ ಇರುತ್ತೆ. ಮಹಿಳೆಯರಿಗೆ ಪ್ರತ್ಯೇಕ ಪದವಿಗಳಿರ್ತವೆ. ಮಾಧ್ಯಮ ಇಲಾಖೆ ಸಮಿತಿ, ಮಾಧ್ಯಮ ಅಂದ್ರೆ ಆ ಸುದ್ದಿಗಳು ಮತ್ತೆ ಯೂಟ್ಯೂಬ್ ಚಾನಲ್ ಅವ್ರದ್ದು, ಮತ್ತೆ ಟಿವಿನಲ್ಲಿ ಕೆಲಸ ಮಾಡೋರು ಎಲ್ಲರದ್ದು ಅವ್ರದ್ದೊಂದು ಸಮಿತಿ ಇರುತ್ತೆ. ನ್ಯಾಯಾಂಗ ಸಮಿತಿ, ಲಾಯರ್ಗಳದ್ದು ಒಂದು ಸಮಿತಿ ಇರುತ್ತೆ. ವೈದ್ಯರ ಸಮಿತಿ, ರಕ್ಷಣಾ ಸಮಿತಿ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸೇರ್ತಾರೆ ಇದರಲ್ಲಿ. ಕೇಂದ್ರ ಸರ್ಕಾರಿ ನೌಕರರ ಸಮಿತಿ, ಮತ್ತೆ ರಾಜ್ಯ ನೌಕರರ ಸಮಿತಿ, ಖಾಸಗಿ ನೌಕರರ ಸಮಿತಿ, ವ್ಯಾಪಾರಿಗಳು ಮತ್ತು ಗುತ್ತಿಗೆದಾರರ ಸಮಿತಿ, ವಿದ್ಯಾರ್ಥಿಗಳ ಸಮಿತಿ, ಶಿಕ್ಷಕರ ಸಮಿತಿ, ಯುವ ಸಮಿತಿ, ರಾಜಕೀಯ ಸಮಿತಿ, ಎಲ್ಲ ಇಲಾಖೆಗಳನ್ನು ಸ್ಥಾಪಿಸಬೇಕು. ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಇಷ್ಟೊಂದು ಸಮಿತಿಗಳು ಆಗುತ್ತೆ, ಸ್ಥಾಪಿಸಲಾಗುತ್ತೆ. ಮತ್ತೆ ಒಂದು ಕಾರ್ಪೊರೇಟ್ ಸಂಸ್ಥೆಯನ್ನು ಹೇಗೆ ನಿರ್ಮಿಸಲಾಗುತ್ತದೋ ಅದೇ ರೀತಿ ನಾವು ನಮ್ಮ ಅಂತಾರಾಷ್ಟ್ರೀಯ ವೈಶ್ವಕರ್ಮನ ಧಾರ್ಮಿಕ ಪರಿಷತ್ತನ್ನು ಸ್ಥಾಪಿಸಿ ನಿರ್ಮಿಸಬೇಕಾಗುತ್ತೆ. ನಮ್ಮ ಅಂತಾರಾಷ್ಟ್ರೀಯ ವೈಶ್ವಕರ್ಮನ ಧಾರ್ಮಿಕ ಪರಿಷತ್ತು ನಮ್ಮ ರಾಜ್ಯದ ಪ್ರತಿಯೊಂದು ವಿಶ್ವ ಬ್ರಾಹ್ಮಣ ಸಂಘದಲ್ಲಿ ಈ ವೈಶ್ವಕರ್ಮನ ಧಾರ್ಮಿಕ ಪರಿಷತ್ ಜೊತೆಯಾಗಿದ್ದು ಎಲ್ಲರನ್ನು ಈ ಸಂಸ್ಥೆಯಲ್ಲಿ ಸೇರಿಸಿಕೊಂಡು ನಮ್ಮ ಲಕ್ಷ್ಯವನ್ನು ಮುಟ್ಟುತ್ತದೆ. ನಮ್ಮ ಸಮುದಾಯದ ಸದಸ್ಯರಿಗೆ ವೈಶ್ವಕರ್ಮನ ಧಾರ್ಮಿಕ ಪರಿಷತ್ತು ಎಂಬ ಗುಂಪನ್ನು ರಚಿಸಲು ಜ್ಞಾನವನ್ನು ನೀಡಬೇಕಾಗುತ್ತದೆ. ನಮ್ಮ ಧಾರ್ಮಿಕ ಸ್ಥಾನಮಾನವು ಎಲ್ಲ ಗ್ರಾಮದ ಸಮುದಾಯ ಸಂಘಗಳ ಒಂದು ಬ್ಯಾನರ್ ಆಗಿರಬೇಕು. ನಾವು ನಾವೆಲ್ಲರಿಗೂ ಪ್ರಮಾಣ ಪತ್ರಗಳು ಮತ್ತು ಗುರುತಿನ ಚೀಟಿಗಳು ನೀಡುತ್ತೇವೆ. ಇದು ಕೆಳಗಡೆ ನನ್ನ ಹೆಸರಿದೆ, ನಾನು ಸ್ಥಾಪನೆ ಮಾಡ್ತಾ ಇದ್ದೀನಲ್ವಾ, ನನ್ನ ಹೆಸರು ಇರುತ್ತೆ. ಇದೇನು ಸ್ವಾರ್ಥಕ್ಕಾಗಿ ನಾನು ಮಾಡ್ತಾ ಇಲ್ಲ. ನನಗೊಂದು ಕೆಲಸ ಇದೆ. ನಾನು ಶಿಲ್ಪ ಕೆಲಸ ಮಾಡ್ತೀನಿ, ಪೌರೋಹಿತ್ಯ ಮಾಡ್ತೀನಿ, ಜ್ಯೋತಿಷ್ಯ ಮಾಡ್ತೀನಿ, ಎಲ್ಲ ಮಾಡ್ತಾ ಇರ್ತೇನೆ. ಆದ್ರೆ ನನ್ನ ಜಾತಿಗಾಗಿ ಇದೊಂದು ಸಂಸ್ಥೆ ಸ್ಥಾಪನೆ ಮಾಡುವ ಮೂಲಕ ನಮ್ಮ ಪೂರ್ವ ವೈಭವ ತರಬೇಕೆಂದು ನಾವು ಈ ರೀತಿ ನಿಮ್ಮ ಮುಂದಕ್ಕೆ ಬಂದಿದ್ದೇವೆ. ಇದ್ರ ಮೇಲೆ ಈ ಪಾಯಿಂಟ್ಗಳ ಬಗ್ಗೆ ನಿಮ್ಗೆ ಏನಾದರೂ ಆಕ್ಷೇಪಣೆಗಳು, ಸಂದೇಹಗಳು ಮತ್ತೆ ನಿಮ್ಮ ಸಲಹೆಗಳಿದ್ರೆ ನಾವು ತಗೊಳ್ತೀವಿ. ನೋಡಿ, ಗಿರಿಯಾಚಾರ್ಯ ಮಾತಾಡಿ. ನೀವು ತುಂಬಾ ಕೆಲಸ ಮಾಡ್ತಾ ಇರ್ತೀರಿ, ನೋಡ್ತಾ ಇದ್ದೀವಿ. ಅಂಬರೀಶ್ ಅವರು ಹ್ಯಾಂಡ್ ರೈಸ್ ಮಾಡಿದ್ರಿ. ಅಂಬರೀಶ್ ಅವರೇ ಮಾತಾಡಿ. ಅಂಬರೀಶ್ ಅವರೇ ಸರ್ ನಮಸ್ಕಾರ. ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ರವೀಂದ್ರ ಅರ್ಕಸಾಲಿ. ಅದು ನನ್ನ ಮಗನ ಹೆಸರಲ್ಲೇ ಐತಿ ಇಮೇಲ್ ಐಡಿ. ಅಂಬರೀಶ್ ಅಂತ ಹಾ, ಮುಖ್ಯ ಮೂಲವಾಗಿ ನಮ್ದು ಒಂದೇ. ನಿಮ್ದು ಎಲ್ಲಾ ಪಾಯಿಂಟ್ಸ್ ಓಕೆ, ನಂದು ಅದರಲ್ಲಿ ಯಾವ್ದು ತಕರಾರಿಲ್ಲ, ಓಕೆ ಐತಿ. ಆದ್ರೆ ವೈಶ್ವಕರ್ಮ ಅನ್ನೋದು ಮಾತ್ರ ನಂದು ದೊಡ್ಡ ತಕರಾರ. ಯಾಕಂದ್ರ ಇಲ್ಲಿ ಸಮಾಜ ಮೊದ್ಲೇ ಪಂಚಾಲರು ಅಂತ ಇತ್ತು, ಆಮೇಲೆ ವಿಶ್ವಕರ್ಮರು, ಈಗ ವೈಷ್ಣವರು ಆರಾಧಕರು, ಶೈವರು ಶಿವನ ಆರಾಧಕರು. ಹಂಗ ನಾವು ವಿಶ್ವಕರ್ಮರ ಆಗಿದ್ದರಿಂದ ದಯಮಾಡಿ ನೀವು ಅದನ್ನ ವೈಶ್ವಕರ್ಮ ಅನ್ನೋದು ತೆಗಿಬೇಕು. ಯಾಕಂದ್ರೆ ವೈಶ್ವಕರ್ಮ, ಶೈವಕರ್ಮ, ಬ್ರಹ್ಮಕರ್ಮ ಅಂತ ಮಾಡ್ಕೊಂತ ಹೋದ್ರ ಇದು ಪ್ರಾಬ್ಲಮ್ ಹಾಕೊಂತ ಹೋಗ್ತೈತಿ. ದಯಮಾಡಿ ಇದು ಒಂದು ಶಬ್ದ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ವೈಶ್ವಕರ್ಮ ಎಂಬುದು ಅದು ನಮಗಾಗಿ ವೇದಗಳಲ್ಲಿ ಬಳಸುವಂತ ಪದ. ಅದು ವ್ಯಾಕರಣಬದ್ಧವಾಗಿಯೂ ಮತ್ತು ಎಲ್ಲಿ ವಿಶ್ವಕರ್ಮ ವಂಶಿಕರ ಬಗ್ಗೆ ವೇದದಲ್ಲಿ ಹೇಳಲ್ಪಟ್ಟಿದೋ ಆ ಎಲ್ಲ ಕೂಡ ಅಲ್ಲಿ ಎಲ್ಲ ಪ್ರತಿಯೊಂದು ಸ್ಥಾನದಲ್ಲೂ ಕೂಡ ವೈಶ್ವಕರ್ಮನ ಪದ ಮಾತ್ರ ಬಳಸಿದ್ದಾರೆ. ವೈಶ್ವಕರ್ಮನ ನೋಡಿ, ನೀವೇ ಹೇಳಿದ್ರಿ, ವಿಷ್ಣು ಭಕ್ತರು ವೈಷ್ಣವರು, ಶಿವ ಭಕ್ತರು ಶೈವರು, ಗಾಣಪತ್ಯರು, ಶಾಕ್ತೇಯರು ಹೇಗಿರುತ್ತೋ ಅದೇ ರೀತಿ ನಾವು ವಿಶ್ವಕರ್ಮ ವಂಶಸ್ಥರು ಅವರ ಒಂದು ಪೀಳಿಗೆ ಅಂತ ಹೇಳೋದಕ್ಕೆ ವೈಶ್ವಕರ್ಮನ ಪದ ವ್ಯಾಕರಣಬದ್ಧವಾಗಿಯೂ ವೈದಿಕ ಬದ್ಧವಾಗಿರುವಂತಹ ಪದ. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಸಂಸ್ಕೃತಿ ಮೂಲ ಸ್ತಂಭಗಳು ವೇದಗಳು. ಆ ವೇದಗಳಲ್ಲೇ ನಮ್ಮ ಬಗ್ಗೆ ಹೇಳ್ಬೇಕಾದ್ರೆ 71 ಬಾರಿ ವೈಶ್ವಕರ್ಮನ ಪದ ಬಳಸಿದ್ದಾರೆ. ಅಂದ್ರೆ ಆ ಪದದ ಮಹತ್ವ ಎಷ್ಟು ದೊಡ್ಡದು ನೋಡ್ಕೊಳ್ಳಿ. ಅದಕ್ಕೆ ಈ ಪದವನ್ನು ವ್ಯಾಪ್ತಿಗೆ ತರಬೇಕು, ಎಲ್ಲರಿಗೂ ಪರಿಚಯ ಮಾಡ್ಬೇಕು. ಸರ್, ಇದು
ಗವರ್ಮೆಂಟ್ ನಲ್ಲಿ ನಮಗ ಈಗ ಸರ್ಕಾರಿ ಕಚೇರಿಗಳಲ್ಲಿ ಈ ವೈಶ್ವಕರ್ಮ ಅಂದ್ರೆ ಇದು ಮತ್ತೊಂದು ಅಲ್ಲಿ ಅಪ್ಡೇಟ್ ಆಗಂಗಿಲ್ಲ. ಇದು ಸರ್ಕಾರ, ಇದು ನಮ್ದೇ ಒಂದು ಸರ್ಕಾರ ಆಗುತ್ತೆ. ಇದು ನಮ್ಮ ಸಂಸ್ಥೆಯೇ ಒಂದು ಸರ್ಕಾರ ಆಗುತ್ತೆ. ಸರ್ಕಾರ ನಮ್ಮ ಹತ್ರ ಬರ್ಬೇಕಾಗುತ್ತೆ. ನಿಮ್ಗೇನು ಎಷ್ಟು ಪದವಿಗಳು ಬೇಕು, ಎಷ್ಟು MLA ಟಿಕೆಟ್ಗಳು ಬೇಕು ಅಂತ ಕೇಳೋ ಪೊಸಿಷನ್ಗೆ ನಾವು ಬರ್ತೀವಿ. ಇಲ್ಲಿ ಸರ್ ನೋಡಿ, ಪಂಚಾಲಲ್ಲಿ ಅಲ್ಲೇ ತೊಂದ್ರೆ ಇತ್ತು. ಅಲ್ಲಿ ಮೊದ್ಲು 5 ನಮಗ ಇದು ಬಡಿಗ ಮತ್ತು ಕಮ್ಮಾರ, ಅಕ್ಕಸಾಲಿಗ ಇವೆಲ್ಲ ಕೂಡ್ತಿದ್ವು. ಈಗ ವಿಶ್ವಕರ್ಮ ಅಂತ ಮಾಡ್ರಿ ಅಂತ ಹೇಳಿ ನಮ್ಗೇನು ಮೊದ್ಲ ಈ ನಮ್ಮ ಸಮಾಜದ ಇದನ್ನ ಹಿರಿಯರು ಹೇಳಿದ್ರು. ಅವಾಗ ವಿಶ್ವಕರ್ಮ ಅಂತ ಜಾತಿ ಇದನ್ನ ಮಾಡಿದ್ವಿ, ಕಾಲಮಿಗೆ ಸೇರ್ಪಡೆ ಮಾಡಿದ್ವಿ. ಈಗ ಮತ್ತ ವಿಶ್ವಬ್ರಾಹ್ಮಣ ಬಂದೈತಿ. ಅದು ವಿಶ್ವಬ್ರಾಹ್ಮಣ ವಿಶ್ವಕರ್ಮ. ಬಟ್ ಈಗ ವೈಶ್ವಕರ್ಮ ಅಂತ ಮತ್ತೊಂದು ಮಾಡಿದ್ವಿ ಅಂದ್ರ ಇದು ಕ್ರಿಯೇಟ್ ಆಗಂಗಿಲ್ಲ ಸರ್. ಇದು ಆಲ್ರೆಡಿ ಇದೆ ರೀ. ನಮ್ಮ ವೈದಿಕ ಸಾಹಿತ್ಯದಲ್ಲಿ ತುಂಬಾ ಕಡೆ ಬಳಸಿದ್ದಾರೆ. ಡಾಕ್ಟರ್ ಜಿ ಜ್ಞಾನಾನಂದ ಅವರು ಬಳಸಿದ್ದಾರೆ. ಮತ್ತೆ ನಮ್ಮ ಶಿವಾತ್ಮಾನಂದ ಸರಸ್ವತಿಗಳು ಬರೆದಿರುವಂತಹ ಅವರು ಲೇಖನಗಳಲ್ಲಿ, ಅವರ ಪುಸ್ತಕಗಳಲ್ಲಿ ಕೂಡ ವೈಶ್ವಕರ್ಮನ ಪದ ವಿಸ್ತೃತವಾಗಿ ಬಳಸಿದ್ದಾರೆ. ಅಂದ್ರೆ ಹೆಚ್ಚು ಪ್ರಚಾರ ಆಗಿಲ್ಲ ಅಷ್ಟೇ. ಈಗ ಸಮಾಜದಲ್ಲಿ ಮತ್ತೆ ನಾವು ಗೌರ್ಮೆಂಟ್ ಅಲ್ಲಿ ಏನಿದೆ ಅದೇ ಇರುತ್ತೆ. ಇದು ನಮ್ಮ ಪ್ರೈವೇಟ್ ಸಂಸ್ಥೆ ಇದು. ಆದ್ರಿಂದ ನಾವು ಈ ಪದವನ್ನು ಹೆಚ್ಚಾಗಿ ಪ್ರಚಾರ ತರಬೇಕು. ನಾವು ಪೂರ್ವ ವೈಭವ ಅಂದ್ರೆ ಏನ್ ಅನ್ಕೊಂಡಿದ್ರಿ? ನಾವೇ ಬ್ರಾಹ್ಮಣರು, ನಾವೇ ನೋಡಿ, ನಾನು ಹೇಳ್ತಿರೋದು ನಾವು ಬ್ರಾಹ್ಮಣರು ಅಂತಲ್ಲ, ನಾವೇ ಬ್ರಾಹ್ಮಣರು ಅಂತ ಹೇಳಿದ್ದು ನಮ್ಮ ಉದ್ದೇಶ. ಇದ್ದಾಗ ಯಾವ ಧೈರ್ಯದಿಂದ ಹೇಳ್ತೀವಿ? ವೇದಗಳೊಂದು ಧೈರ್ಯದಿಂದ ಆ ಮಾತು ಹೇಳ್ತೀವಿ. ವೇದಗಳಲ್ಲಿ ನಮ್ಮನ್ನು ನಾವು ಹೇಗೆ ಕರೀತಾ ಇದೆ? ವೈಶ್ವಕರ್ಮನರು ನೀವು ಅಂತ ಕರೀತಾ ಇದೆ ವೇದಗಳಲ್ಲಿ. ಆದ್ರಿಂದ ಆ ವೇದಗಳಲ್ಲಿರುವಂತಹ ಶಬ್ದವನ್ನು ನಾವು ಪ್ರಚಾರ ತರಬೇಕು. ಅದರಿಂದ ನಿಮ್ಗೇನ್ ತೊಂದರೆ ಬರಲ್ಲ. ಅದ್ ನಾವು ನೋಡ್ಕೊಳ್ತೀವಿ. ಮತ್ತೆ ಯಾರಿಗಾದ್ರೂ ಡೌಟ್ ಇದೆಯಾ? ನೆಕ್ಸ್ಟ್ ಆಚಾರ್ಯ ಮೋಹನ್ ರವ್ರೆ. ಆಚಾರ್ಯ ಮೋಹನ್ ರವ್ರೆ ಮಾತಾಡಿ. ಮಾತಾಡಿ ಮೋಹನಾಚಾರ್ಯ. ಮೋಹನಾಚಾರ್ಯ ಮೈಕ್ ಮಾತಾಡಿ. ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಪುರುಷೋತ್ತಮ ಅವ್ರೆ ಹ್ಯಾಂಡ್ ರೈಸ್ ಮಾಡ್ತೀರಿ, ಮಾತಾಡಿ. ಪುರುಷೋತ್ತಮ ಅವ್ರೆ ನಮಸ್ತೆ ಗುರುಗಳೇ. ನಮಸ್ಕಾರ. ಗುರುಗಳೇ, ನನ್ಗೆ ನೀವು ಈ ಅಜೆಂಡಾ ಏನು ಇಲ್ಲಿ ತನಕ ಹೇಳಿದ್ರಿ, ಹೌದು, ಅದು ಬಹಳ ಅದ್ಭುತವಾಗಿದೆ, ಬಹಳ ಚೆನ್ನಾಗಿದೆ. ಮತ್ತೆ ನೀವು ಹೇಳಿದ್ರಿ ವೈಶ್ವಕರ್ಮಣ ಅನ್ನೋದು ನಾವುಗಳು, ವಿಶ್ವಕರ್ಮ ಅನ್ನೋದು ದೇವರು ಅಂತ ನೀವು ಹೇಳಿದ್ರಿ. ಹೌದು, ಅದನ್ನ ನಾನು ಒಪ್ಕೊಳ್ತೀನಿ. ಈಗ ನಾನು ಹೇಳೋದೇನಂದ್ರೆ, ವಿಶ್ವಕರ್ಮ ಅನ್ನೋದು ಈಗ ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಅದನ್ನ ನಾವು ಈ ಎಣಿಕೆಗೆ ಬರ್ತಾರಲ್ಲ, ಏನ್ ಹೇಳಿ, ಸೆನ್ಸಸ್ ಕರ್ಮ ಅಂತ ಹೇಳ್ಬೇಕಾಗ್ತದೆ. ಆದ್ರೆ ಈ ವೈಶ್ವಕರ್ಮ ಎಲ್ಲರಿಗೂ ಪರಿಚಯಿಸ್ಬೇಕು ಇಲ್ಲಿಂದ ಆಚೆಗೆ. ಕರೆಕ್ಟ್. ಗೌರ್ಮೆಂಟ್ ಇಲ್ಲಿ ಏನಿದೋ ನೀವು ಚೇಂಜ್ ಮಾಡ್ಬೇಕಾಗಿಲ್ಲ. ಈಗ ನಾವು ಜನಗಳಿಗೆ ಈಗ ಫಸ್ಟ್ ನೋಡಿ, ನಮ್ಮ ಶತ್ರುಗಳು ಏನ್ ಮಾಡಿದ್ದಾರೆ, ಸಾರ್ವಜನಿಕರನ್ನ ಟಾರ್ಗೆಟ್ ಮಾಡ್ಕೊಂಡು ಅವರ ತಲೆಯಲ್ಲಿ ತುಂಬಿದ್ದಾರೆ ವಿಶ್ವಕರ್ಮ ಮಹೋತ್ಸವರು ಶೂದ್ರರು ಅಂತ. ನಮ್ಗೆ ಟಾರ್ಗೆಟ್ ಏನು? ಅವರೇ, ಅದೇ ಜನಗಳು ನಮ್ ಟಾರ್ಗೆಟ್. ನಾವು ವಿಶ್ವಕರ್ಮ ವ್ರತಗಳು ಮತ್ತೆ ನಮ್ಮ ಪಬ್ಲಿಕ್ ಧಾರ್ಮಿಕ ಪ್ರವಚನ ವೇದಿಕೆಗಳು ಮಾಡೋದ್ರ ಮೂಲಕ ನಾವೇನ್ ಮಾಡ್ತೀವಿ, ಅವ್ರು ಏನು ಗೂಬೆ ಕೂಡಿಸಿದಾರೋ ಅದನ್ನ ಅದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ. ಇದು ಸತ್ಯ, ವೇದದಲ್ಲಿದೆ. ವೇದಗಳಿಗೆ ಎಲ್ಲರಿಗೂ ಹಕ್ಕು. ಸನಾತನ ಧರ್ಮದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ಮಾನವನಿಗೂ ವೇದಗಳ ಮೇಲೆ ಅಧಿಕಾರ ಇದಾವೆ. ನೀವು ಅದನ್ನು ಗ್ರಹಿಸಬೇಕು ಅಂತ ನಾವು ಅವ್ರಿಗೆ ಮೋಟಿವೇಟ್ ಮಾಡ್ಬಿಟ್ಟು, ಈ ವೇದಿಕೆ ನಾವೇನು ಸುಳ್ಳು ಹೇಳ್ತಾ ಇಲ್ಲ, ವೇದದಲ್ಲಿರುವಂತ ಸತ್ಯಾಂಶಗಳನ್ನ ಅವ್ರಿಗೆ ಪರಿಚಯ ಮಾಡ್ತೀವಿ, ಅವ್ರಿಗೆ ಪಾಠ ಮಾಡ್ತೀವಿ. ಅದ್ರ ಮೂಲಕ ನಮ್ಮ ಶ್ರೇಷ್ಠತೆ ಬಗ್ಗೆ ಜನಗಳಿಗೆ ಗೊತ್ತಾಗ್ತದೆ. ಅವಾಗ ನೋಡಿ, ನಿಮ್ಮ ನೋಡಿ, ಈ ಕೆಲವು ಪಾಯಿಂಟ್ಗಳು ಇನ್ನೂ ಬರೀಬೇಕು, ಇನ್ನೂ ಜಾಸ್ತಿ ಆಗ್ತದೆ, ಬರ್ದಿಲ್ಲ ನೋಡಿ. ನಮ್ಮ ಪಂಚವೃತ್ತಿಗಳು ಕೂಡ ಪ್ರಭಾವಶೀಲವಾಗಿ ಮತ್ತೆ ಪುನರುಜ್ಜೀವಿತವಾಗ್ತವೆ. ಹೆಂಗಂದ್ರೆ ವಿಶ್ವಕರ್ಮ ವಂಶಸ್ಥರು ಶ್ರೇಷ್ಠವಾದ ವಂಶ, ಮತ್ತೆ ಅವರೇ ಬ್ರಾಹ್ಮಣರು, ಅವ್ರ ದೇವತಾ ವಂಶಿಕರವರು ಅನ್ನೋ ವಿಚಾರ ಜನರಿಗೆ ಗೊತ್ತಾದ್ರೆ, ನೀವು ಏನು ಪಂಚವೃತ್ತಿಗಳು ಮಾಡ್ತಾ ಇದ್ದೀರೋ, ಮತ್ತೆ ಜ್ಯೋತಿಷ್ಯ ಪುರೋಹಿತ ಮಾಡ್ತಾ ಇರ್ತೀರೋ,
ಇದೆಲ್ಲ ಕೂಡ ಇವರ ಕೈಯಿಂದ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ಶುಭವಾಗುತ್ತದೆ. ಅದು ಆ ವಿಚಾರ ಕೂಡ ನಾವು ಪ್ರಚಾರ ಮಾಡ್ತೀವಿ. ಅದೇನು ಆ ಕಲ್ಪನೆ ಅಲ್ಲ, ಶಿಲ್ಪಶಾಸ್ತ್ರಗಳನ್ನ ತೋರಿಸುತ್ತಾ ಶಿಲ್ಪಶಾಸ್ತ್ರಗಳಲ್ಲಿ ಏನು ವಿಚಾರ ಇದೆಯೋ ವಿಶ್ವಕರ್ಮ ವಂಶಸ್ಥರೇ ಮಾಡ್ಬೇಕು, ಇದು ಇಂಥ ಕೆಲಸಗಳು ಅವರೇ ಮಾಡ್ಬೇಕು, ಅವರು ನಿಮ್ಗೆ ಆಶೀರ್ವಾದ ಮಾಡಿ ಕೊಟ್ಟಿದ ಮೇಲೆ ನಿಮಗೆ ಒಳ್ಳೇದಾಗುತ್ತಂತ ವಿಚಾರ ನಾವು ಶಾಸ್ತ್ರೀಯ ಪ್ರಾಮಾಣಿಕವಾಗಿ ನಾವು ಜನಗಳಿಗೆ ಅರ್ಥ ಮಾಡಿಸ್ತೇವೋ ಆವಾಗ ನಮ್ಮ ಪಂಚವೃತ್ತಿಗಳು ಕೂಡ ಪೂರ್ವ ವೈಭವ ಸಂತರಿಸ್ಕೊಳ್ತವೆ. ನಿಮ್ಗೆ ತುಂಬಾ ಬಿಜಿ ಆಗ್ಬಿಡ್ತೀರಿ. ಈಗ ನೋಡಿ ನಮ್ಮ ವೃತ್ತಿಗಳು ಯಾರು ಈಗ ತುಂಬಾ ಕಡಿಮೆ ಆಗ್ಬಿಡ್ತು. ನಮ್ಮವ್ರು ಮಾಡೋದು ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಅನ್ಯ ಜನಾಂಗದವ್ರು ಜಾಸ್ತಿ ಮಾಡ್ತಾ ಇದ್ದಾರೆ. ಶಿಲ್ಪ ಎಲ್ಲ ಈ ಪಂಚವೃತ್ತಿಗಳು ಕೂಡ ಕಬ್ಬಿಣ ಕೆಲಸ ಹಾಗೆ ಇದೆ, ಮರದ ಕೆಲಸ ಹಾಗೆ ಇದೆ, ಶಿಲ್ಪದ ಕೆಲಸ ಹಾಗೆ ಇದೆ, ಲೋಹದ ಕೆಲಸ ಮತ್ತು ಚಿನ್ನದ ಕೆಲಸ ಕೂಡ ನಮ್ಮವ್ರಕ್ಕಿಂತ ಅನ್ಯ ಜಾತಿಯರು ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ನಾವ್ ಈ ರೀತಿ ಧಾರ್ಮಿಕ ಪ್ರಚಾರ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಡಿಮಾಂಡ್ ಕಡಿಮೆ ಆಗುತ್ತೋ ನಿಂತೋಗುತ್ತೆ, ಅದನ್ನು ನಾವು ಮಾತಾಡಲ್ಲ. ಆದ್ರೆ ನಮ್ಮವ್ರಿಗಂತೂ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಬೇಡಿಕೆ ಜಾಸ್ತಿ ಆಗುತ್ತೆ. ಇದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಈಗ ಗೌರ್ಮೆಂಟ್ ಅಲ್ಲಿ ವಿಶ್ವಕರ್ಮ ಅಂತ ಇರ್ಬೋದು, ವಿಶ್ವ ಬ್ರಾಹ್ಮಣ ಅಂತ ನೀವು ಬರ್ಸ್ಕೋಬಹುದು. ಅದರಿಂದ ನಮ್ಗೇನ್ ತೊಂದರೆ ಇಲ್ಲ. ನಾವು ವೈಶ್ವಕರ್ಮಣರು ಅಂದ್ರೆ ನಮ್ಮ ಪ್ರವಚನ ಪಾಠಗಳಲ್ಲಿ ಮತ್ತೆ ಬೇರೆ ಜನಾಂಗಗಳಿಗೆ ಮಾತಾಡುವಾಗ ನಮ್ಮ ಪಾಂಪ್ಲೆಟ್ ಕರಪತ್ರಗಳಲ್ಲಿ ಇದನ್ನ ಬಳಸ್ತೀವಿ ನಾವು. ಈಗ ಇದು ಅಭಿವೃದ್ಧಿ ಆದ ನಂತರ, ಇದು ಹೆಚ್ಚಾಗಿ ಇಂಪ್ರೂವ್ ಆದ ನಂತರ ನೀ ವಿಶ್ವಕರ್ಮ ಅಂತ ಇರೋದನ್ನ ಬೇಕಿದ್ರೆ ನಾವು ವೈಶ್ವಕರ್ಮ ಅಂತ ಚೇಂಜ್ ಮಾಡ್ಬೋದಲ್ವಾ ಗುರುಗಳೇ? ಖಂಡಿತ. ಹೇಳಿದ್ರಲ್ವಾ, ನಮ್ದೊಂದು ಗೌರ್ಮೆಂಟ್ ತರ ಕೆಲಸ ಆಗುತ್ತೆ, ಗೌರ್ಮೆಂಟ್ ನಮ್ಮ ಹತ್ರ ಬರುತ್ತೆ. ಆವಾಗ ನಾವೇನ್ ಹೇಳಿದ್ರೆ ಅದು ಗೌರ್ಮೆಂಟ್ ಅದ್ರ ರೆಡಿ ಮಾಡ್ತದೆ, ನಾವು ಅನ್ಕೊಂಡದ್ದಾಗುತ್ತೆ. ನಮ್ಗೆ ಎಷ್ಟು MLA ಟಿಕೆಟ್ಗಳು ಬೇಕು, ಮತ್ತೆ ಎಷ್ಟು ಪದವಿಗಳು ಬೇಕು, ನಿಮ್ಗೆ ಎಷ್ಟು ದುಡ್ಡು ಬೇಕು, ಅದೆಲ್ಲ ಗೌರ್ಮೆಂಟ್ ಕೇಳುತ್ತೆ. ಯಾಕಂದ್ರೆ ನಮ್ಮ ಹತ್ರ ಓಟ್ ಬ್ಯಾಂಕ್ ಇರುತ್ತೆ. ಲಕ್ಷಾಂತರ ಜನ, ಸುಮಾರು ಒಂದು 20 ಲಕ್ಷ ಜನರಲ್ಲಿ 10 ಲಕ್ಷ ಜನ ನಮ್ ಕೈಗೆ ಬಂದ್ರೆ ಸಾಕಲ್ವಾ? ಹಂಗಾಗುತ್ತೆ. ಮತ್ತೆ ಈಗ ಹೌದು ಗುರುಗಳೇ. ಮತ್ತೆ ಈಗ ಇದೆಲ್ಲ ತುಂಬಾ ವಿಶೇಷವಾಗಿದೆ, ತುಂಬಾ ಚೆನ್ನಾಗಿದೆ. ಇದನ್ನ ತುಂಬಾ ಚೆನ್ನಾಗಿ ನಾವು ಅಭಿವೃದ್ಧಿ ಮಾಡಿದ್ರೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಇದು. ನೋಡಿ, ಈಗ ನಾವು ಯಾವುದೇ ಕುಲ ಸಂಘಗಳನ್ನ ನಾವು ನಿರ್ಲಕ್ಷ್ಯ ಮಾಡ್ತಾ ಇಲ್ಲ. ಆ ಸಂಘಗಳು ಹಂಗೆ ಇರ್ತವೆ, ಆ ಸೀನಿಯರ್ ಹಂಗೆ ಇರುತ್ತೆ. ಆದ್ರೆ ಅವ್ರಿಗೆ ನಾವು ಕೆಲಸ ಕೊಡ್ತೀವಿ, ಕೆಲಸ ಮಾಡಿಸ್ತೀವಿ. ನಮ್ಮ ಸಂಸ್ಥೆ ಆ ಸಂಘಗಳನ್ನ ಅಡಾಪ್ಟ್ ಮಾಡ್ಕೊಂಡು ಅವ್ರಿಗೆ ಟಾಸ್ಕ್ ಕೊಟ್ಟು ಅವ್ರ ಕೈಯಿಂದ ಕೂಡ ನಾವು ಕೆಲಸ ಮಾಡಿಸ್ಕೊಂತೀವಿ. ನಾನು ಇಲ್ಲಿ ನಮ್ಮೂರಲ್ಲಿ ಒಂದು ವಿಷಯ ಚರ್ಚೆ ಮಾಡಿ ಎಲ್ರಿಗೂ ಒಂದಷ್ಟು ಜನಕ್ಕೆ ಹೇಳಿದ್ದೀನಿ. ನಮ್ಮ ಊರಲ್ಲಿ ನಾವು ಸಂಧ್ಯಾ ವಂದನೆ ಸಹ ಎಲ್ಲರಿಗೂ ಹೇಳ್ಕೊಡೋದು ವ್ಯವಸ್ಥೆ ಆಗ್ಬೇಕಂತೆಲ್ಲ ಮಾತಾಡಿದೆ ಮೊನ್ನೆ ಕೂಡ. ಹೌದು, ಅದಕ್ಕೆಲ್ಲ ವ್ಯವಸ್ಥೆ ಆಗ್ಬೇಕಾಗಿದೆ. ಖಂಡಿತ ಮಾಡೋಣ. ಎಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಟೀಮ್ ರೆಡಿ ಆಗುತ್ತೆ. ಫಸ್ಟ್ ಶಿಕ್ಷಕ ವರ್ಗವನ್ನು ನಾವು ಟ್ರೈನಿಂಗ್ ಕೊಟ್ಟು ಸಿದ್ಧಪಡಿಸಿ ಎಲ್ಲ ಊರುಗಳಿಗೆ ಕಳಿಸೋ ಪ್ರಯತ್ನ ಮಾಡ್ತೀವಿ. ಅದು ಸಂಪೂರ್ಣ ಉಚಿತವಾಗಿರುತ್ತೆ. ನಮ್ಮ ಸಂಸ್ಥೆ ರಿಜಿಸ್ಟ್ರೇಷನ್ ಆದ್ಮೇಲೆ ನಮ್ಮ ಸಂಸ್ಥೆ ದುಡ್ಡಿಂದ ಇದೆಲ್ಲ ಆಗ್ತದೆ. ಅದಕ್ಕಾಗಿ ಇನ್ನೊಂದು ಎಲ್ಲರೂ ಕೇಳಿಸ್ಕೊಳ್ತಾ ಇದ್ರಲ್ವಾ, ಅದಕ್ಕೊಂದು ಮಾರ್ಗ ಕೂಡ ಇದೆ. ದಿನಕ್ಕೆ ₹1 ನೋಡಿ, ದಿನಕ್ಕೆ ₹1 ಸಂಸ್ಥೆಗೋಸ್ಕರ ಕೊಟ್ರೆ ಸಾಕು. ಈಗಲ್ಲ, ಸ್ವಲ್ಪ ಕೆಲವು ದಿನಗಳ ನಂತರ. ಈಗ ನಮಗೆ ದೇಣಿಗೆಗಳು ಬೇಕಾಗ್ತದೆ, ವಿರಾಳಗಳು ಬೇಕಾಗ್ತವೆ. ಯಾಕಂದ್ರೆ ಕೆಲವು ಇದು ಯಾವುದೋ ಒಂದು ಸುಮ್ನೆ ಮಾತು ಆಡ್ಕೊಂಡು ಬಿಟ್ಬಿಟ್ರೆ ಆಗಲ್ಲ. ಅದು ಕಾರ್ಯಾಚರಣೆ ಬರ್ಬೇಕಂದ್ರೆ ದುಡ್ಡೇ ಬೇಕು. ಅದಕ್ಕಾಗಿ ನಾವೇನಂದ್ರೆ ಕೆಲವು ದಿನಗಳ ನಂತರ ಮೆಂಬರ್ಸ್ ಜಾಸ್ತಿ ಆದ್ರೆ, ಸಭ್ಯತ್ವ ಜಾಸ್ತಿ ಆದ್ರೆ ಅವಾಗ ಏನಾಗುತ್ತೆ, ದಿನಕ್ಕೆ ₹1 ನಮ್ ಸಂಸ್ಥೆಗೆ ಕೊಟ್ರೆ ಸಾಕು. ಎಷ್ಟಾಗುತ್ತೆ ನೋಡಿ, ಕನಿಷ್ಠ ಪಕ್ಷ 5 ಲಕ್ಷ ಜನರು ನಮ್ಮ ಸಂಸ್ಥೆಯಲ್ಲಿ ಇದ್ದಾರೆ ಅನ್ಕೊಳ್ಳಿ. ದಿನಕ್ಕೆ ₹1 ಹಾಕಿದ್ರೆ ದಿನದ ಕಲೆಕ್ಷನ್ 5 ಲಕ್ಷ ಆಗ್ತದೆ. ಅಷ್ಟು ದುಡ್ಡು ತಗೊಂಡು ನಾವೇನು ಹೇಳಿದ್ರಲ್ವಾ, ನಾವು ಎಷ್ಟೋ ಜನಕ್ಕೆ ಪದವಿಗಳು ಕೊಡಬಹುದು, ನಾವು ಏನೇನು ಹೇಳಿದ್ವಿ ಅಷ್ಟೆಲ್ಲಾನು ಮಾಡ್ಬೋದು. ಚೆನ್ನಾಗಿದೆ ಗುರುಗಳೇ, ತುಂಬಾ ಇಷ್ಟ ಆಯ್ತು ಕಾರ್ಯಕ್ರಮ, ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಬ್ರು ಯಾರು? ಧನ್ಯವಾದಗಳು ಪುರುಷೋತ್ತಮ ಅವರೇ. ನೆಕ್ಸ್ಟ್ ಆಚಾರ್ಯ ಮೋಹನ್ ರವರೇ. ಆಚಾರ್ಯ ಮೋಹನ್ ರವರೇ ಮಾತಾಡಿ. ಮೋಹನ್ ರವರೇ, ಪುರುಷೋತ್ತಮ ಅವ್ರೆ, ಯಾವ ಊರು ನಿಮ್ದು ಪುರುಷೋತ್ತಮ ಅವ್ರೆ? ಪುರುಷೋತ್ತಮ ಅವರೇ, ಗುರುಗಳು ಮಾತಾಡ್ತಾ ಇದಾರೆ ನೋಡಿ, ಯಾವ ಊರು ಅಂತ ಕೇಳ್ತಾ ಇದಾರೆ. ಪುರುಷೋತ್ತಮ ಅವರೇ ಮಾತಾಡಿ.
ಬಹುಶಃ ಅವರು ದೂರ ಇದ್ದಾರೆ ಅನ್ಸುತ್ತೆ. ಸರಿ ಸರಿ ಓಕೆ. ಇನ್ನೊಬ್ರು ಮಾತಾಡಿ. ಮೋಹನ್ ಅವ್ರೆ ಬಂದ್ರು. ಮಾತಾಡಿ ಮಾತಾಡಿ. ಏನ್ ಕೇಳಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಮೈಕ್ ಆನ್ ಮಾಡ್ಕೊಳ್ಳಿ. ಮೈಕ್ ಮೈಕ್ ಏನ್ ಕೇಳಿಸ್ತಾ ಇಲ್ಲ, ಮೈಕಲ್ಲಿ ಏನ್ ಕೇಳಿಸ್ತಾ ಇಲ್ಲ. ಇಲ್ಲ, ಕೇಳಿಸ್ತಾ ಇಲ್ಲ. ನಿಮ್ ವಾಯ್ಸ್ ಬರ್ತಾ ಇಲ್ಲ. ಲೆಫ್ಟ್ ಆಗಿ ಬನ್ನಿ, ಒಂದ್ಸಲ ಲೆಫ್ಟ್ ಆಗಿ ಮತ್ತೆ ರೀಜಾಯಿನ್ ಆಗಿ. ನೆಕ್ಸ್ಟ್ ಆಚಾರ್ಯ ಶ್ರೀಕಾಂತ್ ಅವ್ರೆ, ಆಚಾರ್ಯ ಶ್ರೀಕಾಂತ್ ಅವ್ರೆ ಇದ್ದೀರಾ? ಆಚಾರ್ಯ ಶ್ರೀಕಾಂತ್ ಅವ್ರೆ ಇಲ್ಲ. ನೆಕ್ಸ್ಟ್ ಉಡುಪಿ ಸೈಡು ಈ ಕಡೆಯಿಂದ ಮೌನೇಶ್, ಆಚಾರ್ಯ ಮೌನೇಶ್, ಆಚಾರ್ಯ ಮೌನೇಶ್ ಅವ್ರೆ. ಹಲೋ, ಮಾತಾಡಿ ಮಾತಾಡಿ. ಮಾತಾಡಿ ಮಾತಾಡಿ. ಅದು ವಿಶ್ವಾನರ ಅಂತ ಒಂದು ಪದ ಉಂಟಲ್ಲ, ಅದ್ರದ್ ಬಗ್ಗೆ ಅಂದ್ರೆ ಅದೇ ವಿಶ್ವಾನರ ವೈಶ್ವಕರ್ಮನ ಅಲ್ಲ ವೈಶ್ವಕರ್ಮ ಹೌದು. ವಿಶ್ವಾನರ ಅಂದ್ರೆ ಅಂದ್ರೆ ಅದು ನಮಗೆ ಬರ್ತದ ಅಥವಾ ವೈಶ್ವಾನರ ಅಂತಿದೆ. ಅಲ್ಲ ವಿಶ್ವಾನರ ಕೂಡ ಉಂಟಾ ಅಂತ? ವಿಶ್ವಾನರ ವಿಶ್ವ ದೇವತೆಗಳ ಬಗ್ಗೆ ಬಂದಾಗ ಅದು ಬರುತ್ತಾ ಪದ. ಓಕೆ ಓಕೆ. ಅಲ್ಲ ವಿಶ್ವಾನರ ಕೂಡ ಎಲ್ಲಿಯೋ ಕೇಳಿದಾಗ ಉಂಟು ಅದು. ಅದೇ ವಿಶ್ವಾನರ ವೈಶ್ವಾನರ ವಿಶ್ವ ದೇವತೆಗಳು ಅವೆಲ್ಲ ಒಂದು ಇದ್ರಲ್ಲಿ ಬರುತ್ತೆ ಅದು. ಓಕೆ ಓಕೆ. ಇನ್ನೇನಾದ್ರು ಮೌನೇಶ್ವರ ಇನ್ನೇನಾದ್ರು ವಿಚಾರ ಇದೆಯಾ? ವಿಚಾರ ಈಗ ಸದ್ಯಕ್ಕೆಲ್ಲ. ಕಾರ್ಯಕ್ರಮ ಒಳ್ಳೆ ಇತ್ತು. ಓಕೆ ಓಕೆ ಆಚಾರ್ಯ, ದಯವಿಟ್ಟು ನೀವು ಪ್ರತಿಯೊಂದು ಸೆಷನ್ಗೂ ನೀವು ಅಟೆಂಡ್ ಆಗಿ ನಿಮ್ಮ ಸಲಹೆ ಸೂಚನೆಗಳು ದಯವಿಟ್ಟು ಕೊಡಿ, ನಮ್ಮೊಂದಿಗಿರಿ. ನೋಡಿ 300 ಜನ ಇದ್ದಾರೆ ನಮ್ಮ ಸಂಘದಲ್ಲಿ. ಈಗ ಗ್ರೂಪ್ ಅಲ್ಲಿ ಬಂದಿರೋದು ತುಂಬಾ ಕಡಿಮೆ ಬಂದಿದ್ದಾರೆ. ಈ ಸಂಖ್ಯೆ ಹೆಚ್ಚಾಗಬೇಕು. ನೀವೆಲ್ಲರಿಗೂ ಪ್ರಚೋದನಕಾರಿಯಾಗಿ ಎಲ್ಲರಿಗೂ ಜೊತೆ ಮಾತಾಡ್ಬಿಟ್ಟು ಹೆಚ್ಚು ಜನ ಬರೋ ತರ ನೀವೆಲ್ಲರೂ ಕೇಳಿದ್ರಲ್ವಾ, ನಾವ್ ಏನ್ ಮಾಡ್ತೀವಿ ಹೇಗ್ ಮಾಡ್ತೀವಿ ಅಂತ ನೀವು ಕೇಳಿಸ್ಕೊಂಡ್ರಲ್ವಾ, ನಿಮ್ಗೆ ನಂಬಿಕೆ ಬಂತಲ್ವಾ? ನೀವೆಲ್ಲರೂ ಕೂಡ ವಾಲಂಟಿಯರ್ ಆಗಿ ಕೆಲಸ ಮಾಡ್ಬೇಕಾಗುತ್ತೆ. ಮೊದಲಿಗೆ ಎಲ್ಲರ ಜೊತೆ ಮಾತಾಡ್ಬೇಕು, ಎಲ್ಲರ ಜೊತೆ ಮಾತಾಡ್ಬೇಕು. ಮಾತಾಡಿ ಹೆಚ್ಚು ಜನ ಬರೋ ತರ ಮಾಡೋ ಹೊಣೆಗಾರಿಕೆ ತಗೋಬೇಕು. ಮುಂದಿನ ಮೀಟಿಂಗ್ ಅಲ್ಲಿ ಇನ್ನೂ ಸಾಕಷ್ಟು ಜನ ಬರೋ ತರ ಮಾಡೋಣ. ನೀವೆಲ್ಲರೂ ಕೂಡ ಕಾಳಜಿ ವಹಿಸ್ಕೊಂಡು ಅದಕ್ಕೆ ಜವಾಬ್ದಾರಿ ತಗೊಂಡು ಎಲ್ಲ ಜೊತೆ ಮಾತಾಡಿ ನಂಬರ್ಗಳು ಇರ್ತಾವಲ್ವಾ, ಆ ನಂಬರ್ ತಗೊಂಡು ಇದು ಒಂದು ಸದುದ್ದೇಶಕ್ಕೆ ಮಾಡಿದ್ದೀವಿ. ನೀವೆಲ್ಲರೂ ಇದಕ್ಕೆ ಗೂಗಲ್ ಮೀಟಿಂಗ್ ಬನ್ನಿ, ಏನೇ ಡೌಟ್ ಇದ್ರೆ ಕೇಳಬಹುದು. ನಾವು ಏನು ಮೆಸೇಜ್ಗಳು ಆಗ್ತಾ ಇದೀವಿ ಅದನ್ನು ಓದಿ ಸ್ವಲ್ಪ ನೋಡಿ ಗ್ರೂಪ್ ಅನ್ನ ಗಮನಿಸಿ. ಅಂದ್ರೆ ತುಂಬಾ ಗ್ರೂಪ್ಗಳು ಜಾಸ್ತಿ ಆಗ್ಬಿಟ್ಟಿದಾವೆ, ಎಲ್ಲರ ಮೊಬೈಲ್ ಅಲ್ಲಿ ತುಂಬಾ ಗ್ರೂಪ್ಗಳು ಇದಾವೆ. ಯಾರು ನೋಡಲ್ಲ ಗ್ರೂಪ್ಗಳು. ಆದ್ರೆ ಕೆಲಸ ಮಾಡೋ ಗ್ರೂಪ್ಗೆ ಅದೇ ತರ ನಿರ್ಲಕ್ಷ್ಯ ಮಾಡ್ತಾರೆ. ನಮ್ ಗ್ರೂಪ್ ಅಲ್ಲಿ ಈ ರೀತಿ ಚಟುವಟಿಕೆ ಆಗ್ತಾ ಇದೆ ಅಂತ ಅವ್ರಿಗೆ ತಿಳಿಸ್ಬೇಕು. ಇದು ಎಲ್ಲಾ ರೀತಿ ಟೈಮ್ ಪಾಸ್ ಗ್ರೂಪ್ ಅನ್ಕೊಂಡಿರ್ತಾರೆ. ನಿಮ್ಮಂತ ಯುವಕರು ಎಲ್ಲ ಏನ್ ಮಾಡ್ಬೇಕಂದ್ರೆ ನಾವು ವಾಲಂಟಿಯರ್ ಆಗಿ ಕೆಲಸ ಮಾಡುತ್ತೆ ಎಲ್ಲರಿಗೆ ಪ್ರಯೋಜನಕ್ಕೆ ಆಕ್ಟಿವೇಟ್ ಮಾಡ್ಬೇಕು, ಮೋಟಿವೇಶನ್ ಮಾಡ್ಬೇಕು, ಮಾಡಿ ಅವ್ರಿಗೆ ನಮ್ಮ ದಾರಿ ತರಬೇಕು. ಆಯ್ತು. ಮತ್ತೆ ಇದು ಸ್ವಲ್ಪ ಟೈಮ್ ತಾಗ್ತದ ಅಂತ ಇದೆಲ್ಲ ಟೈಮ್ ತಗೊಳ್ತದೆ, ತುಂಬಾ ಟೈಮ್ ತಾಗ್ತದೆ, ತುಂಬಾ ಬೇಕಾಗಿಲ್ಲ. ಮತ್ತೆ ನೀವು ಹೇಳಿದಾಗೆ ಅದು ₹1 ಕೊಡ್ಬೋದು ಅಂದ್ರೆ ಒಳ್ಳೆ ವಿಚಾರ ಆಕ್ಚುಲಿ. ಹೌದು. ಜಾಸ್ತಿ ಎಂತ ಅಂದ್ರೆ ಅದು ಅದೇ ಅಂದ್ರೆ ನಮ್ಮಲ್ಲಿ ಒಂದು ಒಗ್ಗಟ್ಟಿಲ್ಲ ಅಂತ ಒಂದು ಇದು ಉಂಟು. ಅದು ಈ ಹಣದಿಂದ ಖಂಡಿತ ಇದೊಂದು ಚಾಲೆಂಜ್ ಆಗಿ ತಗೊಂಡ್ರೆ ಖಂಡಿತ ಆಗ್ತದಂತ ಅಂದ್ರೆ ಅದೇ ಗೊತ್ತಾಗ್ತದಲ್ಲ ಎಲ್ರಿಗೆ ಎಷ್ಟು ಒಗ್ಗಟ್ಟು ಉಂಟಂತ. ಅದೇ ಹೌದು, ಈ ರೀತಿ ಸಂಸ್ಥೆಗಳು ಬೇರೆ ಜಾತಿಯಲ್ಲಿ ಇದಾವೆ, ಆದ್ರೆ ನಮ್ಮ ಜಾತಿಯಲ್ಲಿ ಎಲ್ಲಿ ಇಲ್ಲ. ಈ ರೀತಿ ಸಂಸ್ಥೆ ನಮ್ಮ ಜಾತಿಯಲ್ಲಿ ಇಲ್ಲ. ಕೆಲವರು ಮಾಡ್ತಾರೆ, ಅದು ತುಂಬಾ ದುಡ್ಡಿರೋರು ಜಾಸ್ತಿ ಅಮೌಂಟ್ ಹಾಕೊಂಡು ಕೆಲವರು ಹಂಚ್ಕೊಂಡು ಮಾಡ್ತಾ ಇರ್ತಾರೆ, ಕೆಲವು ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಆದ್ರೆ ನಾವ್ ಏನ್ ಎಜೆಂಡಾ ಮಾಡಿದ್ದೇವೋ ಇದು ಯಾರು ಮಾಡ್ತಾ ಇಲ್ಲ. ಇದು ಬೇಕಾಗಿರೋದು ಯಾಕಂದ್ರೆ ನಮ್ಮ ಜಾತಿಗೆ ಬೇಕು ಇಂತಹ ಯೋಜನೆಗಳು. ಅಲ್ಲ ನಮ್ಗೆ ಅಂದ್ರೆ ನಮ್ಮಲ್ಲಿ ಒಂದು ಒಗ್ಗಟ್ಟಿಲ್ಲ ಅಂತ ಒಂದು ಹೇಳ್ತಾರಲ್ಲ, ಅದಕ್ಕೆ ಇದು ಅಂದ್ರೆ ಇದೇ ಒಂದು ಚಾಲೆಂಜ್ ಆಗಿ ತಗೊಂಡ್ರೆ, ಹೌದು, ಯಾವ್ದು ₹1 ಹಾಕುದು ಅದನ್ನೇ ಒಂದು ಮುಖ್ಯ ಚಾಲೆಂಜ್ ಆಗಿ ತಗೊಂಡ್ರು ಕೂಡ ಅದ್ರಲ್ಲಿ ಗೊತ್ತಾಗ್ತದೆ ಎಷ್ಟು ಒಗ್ಗಟ್ಟು ಉಂಟು ಎಷ್ಟು ಇಲ್ಲ ಅಂತ. ಹೌದು, ಅದನ್ನೇ ಒಂದು ಚಾಲೆಂಜ್ ಆಗಿ ತಗೊಂಡ್ರೆ ಹೌದು
ಅಲ್ಲ ಬೇರೆ 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 ಕೂಡ ಅದ್ರಲ್ಲಿ ತುಂಬಾ ಪಾಯಿಂಟ್ಸ್ ಇತ್ತು, ನೋಡಿದೆ ಒಂದು 12-13 ಎಷ್ಟು ಪಾಯಿಂಟ್ಸ್ ಇತ್ತು. 15 ಪಾಯಿಂಟ್ ಇದಾವೆ. 15 ಪಾಯಿಂಟ್ ಇದ್ದಾವೆ. ಅದರಲ್ಲಿ ಇದನ್ನು ಒಂದು ಸ್ಟ್ರಾಂಗ್ ಆಗಿ ತಗೊಂಡ್ರೆ ಇದೇ ಪಾಯಿಂಟ್ ಅನ್ನು ಯಾವುದು ಅಲ್ಲ ₹1 ಅಂತ ಹೇಳಿದ್ರಲ್ಲ, ಇದು ಬಯಲದಲ್ಲಿ ಬರುತ್ತೆ. ಇದು ಆಕ್ಚುಲಿ ನಮ್ಮ ಚಟುವಟಿಕೆಗಳವು ಕೆಲವು ಬಯಲಗ ಅಂತ ಬರೆಯಬೇಕಾಗುತ್ತೆ. ಆ ಬಯಲದಲ್ಲಿ ಇಂಥವೆಲ್ಲ ಬರ್ತವೆ. ಯಾವ ರೀತಿ ನಡೆಸಬೇಕು, ಅದಕ್ಕೆ ಹೇಗೆ ಎಲ್ಲ ವಿಧಿವಿಧಾನಗಳೆಲ್ಲ ಬಯಲದಲ್ಲಿ ಬರುತ್ತೆ, ಅದರಲ್ಲಿ ಬರೆಯೋಣ. ಆಯ್ತು ಗುರುಗಳೇ. ಧನ್ಯವಾದಗಳು ಮೌನೇಶ್ ಅವರೇ. ದಯವಿಟ್ಟು ನೀವು ನಮ್ಮ ಜೊತೆಲಿ ಇರ್ಬೇಕು ಅಂತ ನಾವು ಕಳಕಳಿಕೆಯಿಂದ ನಾವು ಮನವಿ ಮಾಡ್ಕೊಳ್ತೇವೆ ನಿಮಗೆ. ಮೌನೇಶ್ ಅವ್ರು ಯಾವ ಊರು ನಿಮ್ದು? ನಮ್ದು ಇಲ್ಲಿ ಉಡುಪಿ, ದಕ್ಷಿಣ ಕನ್ನಡ. ಉಡುಪಿ ದಕ್ಷಿಣ ಕನ್ನಡ. ಮಂಗಳೂರು, ಉಡುಪಿ. ನಿಮ್ಮೂರಲ್ಲಿ ಇರುವ ಎಲ್ಲರ ಜೊತೆ ಗ್ರೂಪ್ಗಳು ಇರ್ತಾವಲ್ವಾ, ಆ ಗ್ರೂಪ್ಗಳಲ್ಲಿ ನಮ್ಮ ಗ್ರೂಪ್ ಲಿಂಕ್ ಹಾಕಿ ಆ ಗ್ರೂಪ್ ಬಗ್ಗೆ ಸ್ವಲ್ಪ ನೀವು ಹೇಳ್ಬೇಕಾಗುತ್ತೆ. ವಾಯ್ಸ್ ಚಾಟ್ ಮೂಲಕ ಆಗಲಿ ಮತ್ತೆ ಟೆಕ್ಸ್ಟ್ ಟೈಪ್ ಮಾಡಾಗ್ಲಿ, ಈ ರೀತಿ ಗ್ರೂಪ್ ಇದೆ, ಇದ್ರಲ್ಲಿ ಜಾಯಿನ್ ಆಗ್ರಿ, ನಾವೆಲ್ಲ ಮಾಡ್ಬೇಕಂತಿದ್ದೀವಿ, ನಮ್ಮ ಎಜೆಂಡಾ ಇವತ್ತು ಹಾಕಿದೀವಲ್ವಾ, ಈ ಎಜೆಂಡಾವನ್ನು ಆ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ನಮ್ಮ ಗ್ರೂಪ್ ಲಿಂಕ್ ಕೊಡಿ. ಲಿಂಕ್ ಕೊಟ್ರೆ ಜಾಯಿನ್ ಆಗ್ತಾರೆ. ನಿಮ್ಮ ಸ್ನೇಹಿತರು ಮತ್ತೆ ನಿಮ್ಮ ಹತ್ತಿರವ್ರಿಗೆ ಎಲ್ಲ ಜೊತೆ ಮಾತಾಡ್ಬೇಕು. ಸಮಯ ತಗೊಂಡು ಇದು ನಮ್ಮ ಸಂಸ್ಥೆ, ನಮ್ಮ ಜಾತಿಗಾಗಿ, ನಮಗಾಗಿ ಅಂತ ನಾವು ಒಂದು ಟೈಮ್ ತಗೊಂಡು ಮಾತಾಡ್ಬೇಕಾಗುತ್ತೆ. ಧನ್ಯವಾದಗಳು ಮೌನೇಶ್ ಅವರೇ. ನೆಕ್ಸ್ಟ್ ಆಚಾರ್ಯ ಮೋಹನ್ ರವ್ರೆ ಅವ್ಲಿ ಹ್ಯಾಂಡ್ 2 ಸಲ ರೈಸ್ ಮಾಡಿದ್ರಿ, ಅದನ್ನು ಸಾಧ್ಯ ಆಗಿಲ್ಲ. ಟ್ರೈ ಮಾಡಿ ಈಗ. ಆಚಾರ್ಯ ಮೋಹನ್ ರವ್ರೆ ಕೇಳಿಸ್ತಾ ಇದೆಯಾ? ಆಚಾರ್ಯ ಮೋಹನ್ ರವ್ರೆ, ಬಹುಶಃ ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ, ಅವ್ರಿಗೇನು ಸಾಧ್ಯ ಆಗ್ತಾ ಇಲ್ಲ ಮಾತಾಡ್ಲಿಕ್ಕೆ. ನಿನ್ನೆ ಚೆನ್ನಾಗ್ ಬಂತು ಅವ್ರದ್ದು ವಿಡಿಯೋ ಆಡಿಯೋ ಎರಡು ಚೆನ್ನಾಗ್ ಬಂತು. ಇವತ್ತೇನೋ ಸಮಸ್ಯೆ ಆಗಿದೆ. ಇಲ್ಲ, ವಾಯ್ಸ್ ಕೇಳ್ತಾ ಇಲ್ಲ ಮೋಹನ್ ರವ್ರೆ, ವಾಯ್ಸ್ ಕೇಳ್ತಾ ಇಲ್ಲ. ಒಂದ್ಸಲ ಲೆಫ್ಟ್ ಆಗಿ ಮತ್ತೆ ರೀಜಾಯಿನ್ ಆಗಿ, ಒಂದ್ಸಲ ಲೆಫ್ಟ್ ಆಗಿ ರೀಜಾಯಿನ್ ಆಗಿ, ಒಂದ್ಸಲ ಲೆಫ್ಟ್ ಆಗಿ ಮತ್ತೆ ರೀಜಾಯಿನ್ ಆಗಿ. ಕೇಳಿಸ್ತಾ ಇಲ್ಲ? ಇವಾಗ ಕೇಳಿಸ್ತಾ ಇದೆ ಅಲ್ವಾ? ಹೌದೌದು. ಓಕೆ ಸರ್, ಓಕೆ. ಅದೇ ಗುರುಗಳೇ, ಮೋಹನ್ ರಾವ್ ನಮೋ ವಿಶ್ವಕರ್ಮಣೆ. ಅದೇ ನಂದು ಅದೇ ಸ್ವಲ್ಪ ತಕರಾರು ಅಂದ್ರೆ, ಅದೇ ನೀವು ವೈಶ್ವಕರ್ಮ ಅಂತ ಹೆಸರು, ಅದು ವಿಶ್ವಬ್ರಾಹ್ಮಣ ಅಂದ್ರೇನೆ ಸರಿ ಅನಿಸ್ತಾ ಇದೆ. ಯಾಕಂದ್ರೆ ಅದು ಜ್ಞಾನಾನಂದ ಅವರು ವಿಶ್ವಕರ್ಮ ಮತ್ತು ವಿಶ್ವಬ್ರಾಹ್ಮಣ ಅನ್ನೋ ಒಂದು ಬುಕ್ ಬರ್ದಿದಾರಲ್ವಾ, ಅದರಲ್ಲಿ ಕೆಲವೊಂದು ವಿಷಯ ಹೇಳಿದ್ದಾರೆ. ನಾವು ವಿಶ್ವಬ್ರಾಹ್ಮಣ ಅಂತ ಬರ್ಕೊಂಡ್ರೆ ಹೇಗಾಗತ್ತೆ, ವಿಶ್ವಕರ್ಮ ಅಂತ ಬರ್ಕೊಂಡ್ರೆ ಏನಾಗತ್ತೆ, ಅದ ಕೇಳೋರ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ ಹೊರಗಿನ ಜನಕ್ಕೆ. ಏನಿಲ್ಲ, ಕನ್ಫ್ಯೂಷನ್ ನಾವು ನೋಡ್ಕೊಳ್ತೇವೆ. ಯಾಕಂದ್ರೆ ವೇದದಲ್ಲಿ ಇದೆ. ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅನ್ನೋ ಶಬ್ದ ಬರುತ್ತಲ್ವಾ, ಅದು ವೈಶ್ಯ, ಇದು ವೈಶ್ವ ಐತಿ, ಸರಿ ರೀ. ಅದು ಕೇಳೋರಿಗೆ ವೈಶ್ವಕರ್ಮಣ ಹಾ, ಅದೇ ಕೇಳೋರಿಗೆ ಅದು ವೈಶ್ಯ ಅಂದವ್ರ ಜೊತೆ ಆಗುತ್ತೆ ಅದು ಶಬ್ದ. ಅದ್ರ ಬಗ್ಗೆ ಅವರು ಅದೇ ಉಲ್ಲೇಖ ಮಾಡಿದ್ದಾರೆ, ನಾನು ಹೇಳೋ ವಿಷಯನೇ ಉಲ್ಲೇಖ ಮಾಡಿದ್ದಾರೆ. ಹೌದೌದು. ಈಗ ರೂಢಿ ಆಗಿದೆ. ಹಾ, ಅದೇ ಅದು ಸಾಧ್ಯ ಆದಷ್ಟು ವಿಶ್ವ ಬ್ರಾಹ್ಮಣ ಅನ್ನೋ ಶಬ್ದ ಯೂಸ್ ಮಾಡಿ. ಯಾಕಂದ್ರೆ ಈಗಾಗಲೇ ಸರ್ಕಾರದಲ್ಲಿ ಆಗ್ಲಿ ಅದು ಮೊದಲು ಪಂಚಾಳ ಅಂತ ಬರೀತಾ ಇದ್ದಾರೆ. ಇದು ಅಂತಾರಾಷ್ಟ್ರೀಯ ವೈಶ್ವಕರ್ಮ ಅಂತ ಬರುತ್ತೆ. ಸನಾತನ ಬ್ರಾಹ್ಮಣ ಅಂತಂದ್ರೆ ಬರಲ್ಲನ್ರಿ? ಅದು ಬರುತ್ತೆ. ಓಕೆ ಸರ್, ನೋಡಿ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಅಷ್ಟೇ, ಮತ್ತೇನಿಲ್ಲ. ನಮ್ದು ಓಕೆ ಸರ್, ಓಕೆ, ಧನ್ಯವಾದಗಳು. ಓಕೆ ಓಕೆ ಸರ್. ನಮ್ಮವ್ರಿಗೆ ಮುಂದಿನ ದಿನಗಳಲ್ಲಿ. ಓಕೆ, ಧನ್ಯವಾದಗಳು.
ಹೊನ್ನಾಚಾರ್ಯ ಅವ್ರೆ ಇದೀರ ಮಾಡ್ಕೊಳ್ಳಿ ದಯವಿಟ್ಟು. ಮತ್ತೆ ಒಂದು ಇನಿಷಿಯಲ್ ಬರ್ತಾ ಇದೆ, ಯಾವ್ದು ಕಾರ್ ನಿಂತ್ಕೊಂಡಿರ್ತಕ್ಕಂಥ ಒಂದು DP ಇದೆ. KP ಅವರೇ, ಆಚಾರ್ಯ KP ಸುತಾರ್. KP ಸುತಾರ್. KP ಸುತಾರ್ ಅವ್ರೆ ಕೇಳಿಸ್ತಾ ಇದೆಯಾ? KP ಸುತಾರ್ ಅವ್ರೆ, ಅವ್ರು ಯಾರು ಮಾತಾಡ್ತಾ ಇಲ್ಲ, ಯಾಕೆ ಅವ್ರು ಕೇಳಿಸ್ತಾ ಇಲ್ಲ ಅವ್ರಿಗೆ? ಕೆಲವರಿಗೆ ಆಪರೇಟ್ ಮಾಡೋದು ಬರಲ್ಲ. ಇಲ್ಲ ಸರ್, ಇವತ್ತೇನೋ ಸ್ವಲ್ಪ ಪ್ರಾಬ್ಲಮ್ ಇದೆ. ಹೌದು. ನಾನು ಇದು ಎಲ್ಲಾ ಲಿಂಕ್ ಎಲ್ಲಾ ಗ್ರೂಪ್ಗೆ ಹಾಕಿದ್ದೇನೆ ಈಗಾಗಲೇ. ಲಿಂಕ್ ಒಂದು 15-20 ಗ್ರೂಪ್ಗಳಿಗೆ ಹಾಕಿದ್ದೀನಿ ಲಿಂಕ್. ಆದ್ರೂ ಯಾಕೋ ಅದ್ರಾಗ ಕೆಲವೊಬ್ರೊಬ್ರು ನಮ್ಮ ಉತ್ತರ ಕರ್ನಾಟಕದವ್ರು ಯಾರು ಸರಿಯಾಗಿ ಬರ್ಲಿಲ್ಲ. ಅಂದ್ರೆ ಅದೇನಾದ್ರೂ ಸ್ವಲ್ಪ ಇವತ್ತು ಪ್ರಾಬ್ಲಮ್ ಇರ್ಬೇಕು ಅನಿಸ್ತಾ ಇದೆ ನನಗೆ. ಹೌದಾ? ಮತ್ತೆ ವಾಯ್ಸು ಕಟ್ ಆಗ್ತಾ ಇದೆ. ನಂದು ಒಂದ್ಸರಿ ಕೇಳಿಸ್ತೆ, ಒಂದ್ಸಾರಿ ಕೇಳಿಸಲ್ಲ. ಹೌದೌದು, ನಮ್ದು ಬರ್ತಾ ಇದೆ. ಹೌದು ಸರ್, ಇವತ್ತು ಯಾಕೋ ಸ್ವಲ್ಪ ಮೋಹನಾಚಾರ್ಯರೇ, ನೀವು ಸ್ಪೀಕರ್ ಆಫ್ ಮಾಡಿದ್ರೆ ಈ ಕಡೆ ವಾಯ್ಸ್ ಕೇಳಿಸಲ್ಲ. ಇಲ್ಲ ಸರ್, ಸ್ಪೀಕರ್ ನಾನು ಇಟ್ಟಿದ್ದೀನಿ. ನಾನು ಗೂಗಲ್ ಮೀಟದಲ್ಲಿ ಮೊದಲಾದ್ರೂ ನಾನು ಇದರದ ಮಾಹಿತಿ ಇದೆ ನಂಗೆ ಪೂರ್ಣ. ಈ ಮಧ್ಯೆ ಸ್ಪೀಕರ್ ಆನ್ ಮಾಡೋದ್ರಿಂದಾನೆ ಹೆಡ್ಫೋನ್ ಯಾರು ಮಾಡಿದ್ರೆ ಬರಲ್ಲ. ಇಲ್ಲ, ಮಾತಾಡಕ್ ಮಾತ್ರ ಆನ್ ಇಡ್ತೀವಿ ನಾವು. ಓಕೆ, ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡೋಣ. ನೆಕ್ಸ್ಟ್ ಹೊನ್ನಾಚಾರ್ಯ ಅವರು ಇದ್ದೀರಾ? ಹೊನ್ನಾಚಾರ್ಯ ಅವರೇ, ಆಚಾರ್ಯ ಹೊನ್ನಾಚಾರ್. ಆಚಾರ್ಯ ಹೊನ್ನಾಚಾರ್ ಅವರೇ, ಯಾಕೆ ಇವ್ರೇನು ಮಾತಾಡ್ತಾನೆ ಇಲ್ಲ? ಅದೇನೋ ಸಮಸ್ಯೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಿಮ್ಮ ಒಂದು ಮೈಕ್ ಅನ್ನು ಆನ್ ಮಾಡ್ಕೊಂಡು ಮಾತಾಡಿ.